ತೋರುವಂತಹದ್ದು ಇದು ವರಸುಸುಪ್ತಿ ಅಂತ ಹೇಳಿಸಿಕೊಳ್ತದ ಅಂತೇಳಿ ಆ ಈ ವಿಚಾರವನ್ನು ಹೇಳಿಕೊಂಡು ಬಂದು ಈಗ ತುರ್ಯಾವಸ್ಥೆಯನ್ನ ಹೇಳ್ತಾರೆ. ನೆನಸು ಕನಸು ನಿದ್ರೆಯ ನಿಪಾವಸ್ಥೆಗಳು ಚೇತನ ಭಾವ ಭೇದಂಗಳಿವು ತಾವು ಜನಿತಮಾಗಿಯೇ ಪುಸಿ ತಾನೇ ನಿತ್ಯಾತ್ಮನೆಂದೆನೆ ತೂರ್ಯವಂತರದೊಳಗದು. ಇಲ್ಲಿ ನೆನಸು ಅಂತಂದ್ರೆ ಜಾಗೃತಾವಸ್ಥೆ ಅಂತ. ನೆನಸು ಅಂತಂದ್ರೆ ಇದು ಜಾಗೃತಾವಸ್ಥೆ. ಯಾಕಂದ್ರೆ ಇಲ್ಲಿ ನಮ್ಮ ಮನಸ್ಸನ್ನುವಂತಹದ್ದು ಸಕಲೇಂದ್ರಿಯಗಳಿಂದ ಕೂಡಿಕೊಂಡು ಹೊರಗಿನ ಬಾಹ್ಯ ಪ್ರಪಂಚವನ್ನ ಅರಿತಕ್ಕಂಥದ್ದೇನಾದ ಇದು ಜಾಗ್ರ ಅಂತ ಹೇಳಿಸಿಕೊಳ್ತದೆ. ಇಲ್ಲಿ ಅಜ್ಞಾನವನ್ನ ಅರಿತಕ್ಕಂಥದ್ದು. ಯಾಕಂದ್ರೆ ನಾನು ನನ್ನನ್ನ ತಿಳಿಯಲಾರೆ ಅಂತಂದಾಗ ಅಲ್ಲಿ ಅಜ್ಞಾನವನ್ನೇ ಸೂಚನಾ ಮಾಡ್ದಂಗ ಆಗ್ತದೆ. ನನ್ನ ತಿಳಿಯಲಾರೆ ಅಂತಂದ್ರೆ ಏನು? ಅದು ಅಜ್ಞಾನವೇ. ಆ ಅಜ್ಞಾನಕ್ಕೆ ಆಶ್ರಯ ಯಾರು? ತಾನು. ಅಂದ್ರೆ ಅಜ್ಞಾನವನ್ನು ಇವನು ತಿಳಿತಾನಂದ ಅಂದಂಗಾಯ್ತಲ್ಲ. ಆ ಅಜ್ಞಾನವನ್ನ ಅರಿಯುವಂತಹದ್ದು ಯಾವುದಲ್ಲ ಅದುವೇ ಇಲ್ಲಿ ವರಜಾಗ್ರ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ಇಲ್ಲಿ ಜಾಗ್ರ ಅಂತ ಹೇಳಿದ್ರು. ಆಮೇಲೆ ಕನಸು ಅಂತ ಹೇಳಿದ್ರು. ಇಲ್ಲಿ ಸ್ವಪ್ನ ಅನ್ನುವಂತಹದ್ದು. ಸ್ವಪ್ನ ಅನ್ನುವಂತಹದ್ದು ಅಂದ್ರೆ ಈ ಜಾಗೃತ್ ಪ್ರಪಂಚವನ್ನ ಅರಿತಕ್ಕಂತ ಯಾವೊಂದು ಅರು ಅನ್ನುವಂತಹದ್ದು ಅದ. ಅಜ್ಞಾನವನ್ನ ಬೆಳಗತಕ್ಕಂತ ಯಾವೊಂದು ಚೇತನ ಅಂದ್ರೆ ನಾನು ಅಜಡನಾಗಿದ್ದೇನೆ ಅಂತ. ಅಜಡ ಅಂದ್ರೆ ಏನು? ನಾನು ಚೇತನ ಸ್ವರೂಪನಾಗಿದ್ದೇನೆ ಅನ್ನುವಂತಹದ್ದು ಇದು ಕೂಡ ಮಿಥ್ಯಾ ಅಂತ ಅಂದಾಗ ಅವಾಗ ಯಾವ ಅವಸ್ಥೆ ಅನ್ನುವಂತ ತೋರ್ತದೋ ಅದಕ್ಕ ವರಸ್ವಪ್ನ ಅಂತ ಹೇಳ್ಕೊಂಡು ಬಂದ್ರು. ಹಾಗೆ ಇಲ್ಲಿ ನಿದ್ರೆಯನೀಪ ಅವಸ್ಥೆಗಳು ಅಂತ. ಇಲ್ಲಿ ವರಸುಸುಪ್ತಿ ಎನ್ನುವಂತ ಈ ಅವಸ್ಥೆ ಎನ್ನುವಂತ ಅದು ಕೇವಲ ಆನಂದ ರೂಪವಾಗಿರ್ತಕ್ಕಂಥ ಈ ವರಜಾಗ್ರ ವರಸ್ವಪ್ನ ಎರಡು ಲಯ ಆದ ಬಳಿಕ ಅಲ್ಲಿ ಆನಂದ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಯಾವ ಒಂದು ಅವಸ್ಥೆ ಎನ್ನುವಂತ ತೋರ್ತದೋ ಅದಕ್ಕ ವರಸುಸುಪ್ತಿ ಅಂತ ಹೇಳಿಕೊಂಡು ಬಂದ್ರು. ಇವು ಮೂರು ಏನದಾವು ಅಂತಂದ್ರೆ ಚೇತನ ಭಾವ ಭೇದಂಗಳು. ಚೇತನ ಅಂದ್ರೆ ಇಲ್ಲಿ ಸದ್ರೂಪ, ಚಿದ್ರೂಪ, ಆನಂದ ರೂಪ ಈ ಲಕ್ಷಣಾತ್ಮಕವಾಗಿರ್ತಕ್ಕಂಥವುಗಳು ಈ ಮೂರು ಅವಸ್ಥೆಗಳು ಅಂತ. ಇಲ್ಲಿ ಸದ್ರೂಪ ಲಕ್ಷಣಾತ್ಮಕವಾಗಿರ್ತಕ್ಕಂಥ ವರಜಾಗ್ರ ಅಂತ ಹೇಳಿಸಿಕೊಡ್ತೇವೆ. ವರಜಾಗ್ರ ಇದು ಸದ್ರೂಪ ಲಕ್ಷಣಾತ್ಮಕವಾಗಿರ್ತಕ್ಕಂಥ. ಯಾಕಂದ್ರೆ ಅವಿದ್ಯೆಯನ್ನ ಅರಿತಕ್ಕಂಥ ಅಜ್ಞಾನ ಅನ್ನುವಂತಹದ್ದನ್ನ ಇಲ್ಲಿ ಜೀವ ಅರಿತಾ ಇದ್ದ ಅಂದ್ರೆ ಅದಕ್ಕೆ ಸಾಕ್ಷಿಯಾಗಿನೇ ಅರಿತಾ ಇದ್ದಾನಂತ. ಅವಿದ್ಯೆಯನ್ನ ಸಾಕ್ಷಿಯಾಗಿ ಅರಿಯುವುದರಿಂದ ಇಂತಹ ಸದ್ರೂಪ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಈ ಒಂದು ನಮ್ಮ ಮನಸ್ಸಿನ ಭೇದ ಮೂಲಕವಾಗಿ ಅಂದ್ರೆ ವೃತ್ತಿಯ ಮೂಲಕವಾಗಿ ಇವು ತೋರ್ತಾ ಇದ್ದಾವಂತ. ಜಾಗ್ರ ಆಗ್ಲಿ, ಸ್ವಪ್ನ ಆಗ್ಲಿ, ಸುಸುಪ್ತಿ ಆಗಲಿ ನಮ್ಮ ವೃತ್ತಿ ಮೂಲಕವಾಗಿಯೇ ಇವು ಭೇದಾಕಾರವಾಗಿ ತೋರ್ತಾ ಇದ್ದಾವೆ. ಈ ಮೂರು ಅವಸ್ಥೆಗಳು ಸದಾದಿ ಲಕ್ಷಣಾತ್ಮಕವಾಗಿರ್ತಕ್ಕಂಥವುಗಳು. ಸದ್ರೂಪ, ಚಿದ್ರೂಪ, ಆನಂದ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಈ ಮೂರು ಅವಸ್ಥೆಗಳೇನದಾವು ಇವು ವೃತ್ತಿ ಮೂಲಕವಾಗಿ ಅದಕ್ಕೇನಂದ್ರೆ ಅವರು ಭಾವ ಭೇದಂಗಳು ಅಂತ. ಚೇತನ ಭಾವ ಭೇದಂಗಳು ಅಂತಂದ್ರೆ ಏನು? ಮನಸ್ಸಿನ ಒಂದು ವೃತ್ತಿ ಮೂಲಕವಾಗಿ. ಯಾಕ ಮನಸ್ಸು ನಮ್ದು ಯಾವ್ದಾದ್ರು ವೃತ್ತಿ ಹೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವೃತ್ತಿಗಳು ಹೇಳ್ತಾ ಇರ್ತಾವಲ್ಲ, ಹಂಗ ಇಲ್ಲಿ ಈ ಅವಸ್ಥೆಗಳಲ್ಲಿ ಏನೋ ಒಂದು ವೃತ್ತಿ ಅನ್ನುವಂತಹದ್ದು ಇರ್ತದಂತ. ಜಾಗ್ರ, ಸ್ವಪ್ನ, ಸುಸುಪ್ತಿಗಳಲ್ಲಿ ಇಲ್ಲಿ ವೃತ್ತಿಯಿಂದ ಭೇದಾಕಾರವಾಗಿ ಇವು ತೋರುವಂತವುಗಳಾಗ್ತಾ ಇದ್ದಾವೆ. ತಾವು ಜನಿತಮಾಗಿಯೇ ಇವು ಜನಿತ ಅಂದ್ರೆ ಏನು? ಉತ್ಪತ್ತಿಯಾಗಿದ್ದಾವೆ ಅಂತ. ಜಾಗ್ರ ಆಗ್ಲಿ, ವರಸ್ವಪ್ನ ಆಗ್ಲಿ, ವರಸುಸುಪ್ತಿ ಆಗ್ಲಿ ಇವು ಉತ್ಪತ್ತಿಯಾಗಿರುವುದರಿಂದ ಮಿಥ್ಯ. ಯಾವುದಕ್ಕ ಉತ್ಪತ್ತಿಯನ್ನ ಹೇಳ್ತೀವಿ ಅದು ನಾಶವುಳ್ಳದ್ದು ಅಂತ. ಆದ್ರಿಂದ ಇವು ಮೂರು ಲಯ ಆಗಿ ಹೋಗ್ತಾವಂತ. ವರಜಾಗ್ರ, ವರಸ್ವಪ್ನ, ಸುಸುಪ್ತಿ ಅನ್ನುವಂತಹದ್ದು ಜನಿತಮಾಗಿಯೇ ಪುಸಿ
ತಾನೇ ನಿತ್ಯಾತ್ಮನೆಂದು, ಅಂದ್ರೆ ನಾನು ನಿತ್ಯ ಆತ್ಮನೇ ಆಗಿದ್ದೀನಿ. ಅಂದ್ರೆ ತಾನು ಮಾತ್ರ ನಾಶವುಳ್ಳವನಲ್ಲ ಅಂತ ಹಿಂಗ ನಾವು ಏನ ತಿಳುವಳಿಕೆ ಪಡ್ಕೊಂಡೀವಿ ಅಂತಂದ್ರೆ ಇದಕ್ಕ ತೂರ್ಯಾವಸ್ಥೆ ಅಂತ ಕರೀತಾ ಇದ್ದಾರೆ. ಅಂದ್ರೆ 3 ಅವಸ್ಥೆಗಳು ಉತ್ಪತ್ತಿಯಾಗಿ ಇವು ನಾಶವನ್ನ ಹೊಂದುತ್ತಾ ಇದ್ದಾವೆ. ಇವುಗಳ ಅಭಾವನ್ನ ತಿಳಿತಕ್ಕಂತ ನಾನು ಮಾತ್ರ ನಿತ್ಯ ಅಂದ್ರೆ ಯಾವಾಗಲೂ ಇರತಕ್ಕಂಥವನು ಅಂತ, ಅದಕ್ಕೆ ನಿತ್ಯಾತ್ಮನು ಅಂತ ಹೇಳ್ತಾ ಇದ್ದಾರೆ. ನಿತ್ಯಾತ್ಮನೆಂದು ಏನೇ ತೂರ್ಯವು ಅಂತರಂಗದಳು. ಅದು ಯಾಕಂದ್ರೆ ಇದು ಒಳಗೆ ನಮ್ಮ ಮನಸ್ಸಿನಲ್ಲಿ ಇದು ತೋರ್ತಕ್ಕಂಥದ್ದು. ಅಂತರಂಗ ಅಂತಂದ್ರೆ ಏನು, ಅಂತರದಳು ಅಂತಂದ್ರೆ ಒಳಗೆ ಅಂದ್ರೇನು, ಅಂತಃಕರಣದಲ್ಲಿ ತೋರುವುದರಿಂದ ಇದಕ್ಕ ತೂರ್ಯ ಅಂತ ಕರಿಬೇಕು ಅಂತೇಳಿ ಈ ತೂರ್ಯಾವಸ್ಥೆ ವಿಚಾರವನ್ನ ಇಲ್ಲಿ ಹೇಳ್ಕೊಂಡು ಬಂದ್ರು. ಅಂದ್ರೆ ಈ ವೃತ್ತಿ ಭೇದ ಮೂಲಕವಾಗಿ ಈ 3 ಅವಸ್ಥೆಗಳು ತೋರುವುದರಿಂದ ಇವು ಉತ್ಪತ್ತಿಗಳಾಗಿದ್ದಾವೆ ಅಂತ. ಉತ್ಪತ್ತಿ ಆಗಿದಾವಂತಂದ ಬಳಿಕ ಇವು ಲಯವನ್ನ ಹೊಂದ್ತಾ ಇದ್ದಾವೆ, ಇವು ನಾಶ ಉಳ್ಳವುಗಳಾಗಿದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ಇವುಗಳ ಉತ್ಪತ್ತಿ ಮತ್ತು ನಾಶವನ್ನ ತಿಳಿಯುವಂತ ನಾನು, ಇವು 3 ಅವಸ್ಥೆಗಳು ತೋರುವುದನ್ನ ಮತ್ತು ಲಯ ಆಗುವುದನ್ನ ಅರಿತಕ್ಕಂತ ನಾನೇನದೀನಿ ಅಂತಂದ್ರೆ ನಾನು ಯಾವಾಗಲೂ ಅದೀನಿ, ನಾನು ಯಾವಾಗಲೂ ನಿತ್ಯನಾಗಿ ಅದೀನಿ ಅಂತ. ಆ ನಿತ್ಯನಾಗಿ ಅದೀನಿ ಅಂತ ಈ ರೀತಿಯಾಗಿ ತಿಳ್ಕೊಂಡಾಗ ಆ ಅಂತರದಲ್ಲಿ ತೋರ್ತಕ್ಕಂತ ಈ ಅವಸ್ಥೆಗೆನೆ ಇದಕ್ಕ ತೂರ್ಯಾವಸ್ಥೆ ಅಂತ ಹೇಳಿ ಅದನ್ನ ಇಲ್ಲಿ ಆಚಾರ್ಯಗಳು ಹೇಳ್ಕೊಂಡು ಬಂದರು. ಯಾರು ನಿಜಗುಣಶ್ರೀಗಳವರು ಹೇಳ್ಕೊಂಡು ಬಂದರು. ಅಂದ್ರೆ ಮೈತ್ರಾದೇವಿಯನ್ನು ಕುರಿತು ಯಾಜ್ಞವಲ್ಕ್ಯರು ಇಲ್ಲಿ ಬೋಧ ಮಾಡುವಂತವರಾಗ್ತಾ ಇದ್ದಾರೆ. ಅದಕ್ಕೆ ಇವ್ 4 ಅವಸ್ಥೆಯನ್ನೇ ಹೇಳ್ಕೊಂಡು ಬಂದ್ರು ಅವರು. ಯಾಕ ಆರಂಭದಲ್ಲಿ 4 ಅವಸ್ಥೆಯನ್ನೇ ಹೇಳ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ 5ನೇ ಅವಸ್ಥೆಯನ್ನ ಇದ್ರೊಳಗೆ ಗಣನ ಮಾಡಿಲ್ಲ. ಯಾಕಂದ್ರೆ ಅದು ಆತ್ಮರೂಪವಾಗಿರ್ತಕ್ಕಂಥದ್ದು, ಪ್ರತ್ಯೇಗಾತ್ಮ ಲಕ್ಷಣಾತ್ಮಕವಾಗಿರ್ತಕ್ಕಂಥದ್ದು. ಅದನ್ನ ಅವಸ್ಥೆ ಅಂತ ಇಲ್ಲಿ ಕರ್ಕೊಂಡು ಬಂದಿಲ್ಲ ಅವರು. ಇನ್ನು ತೂರ್ಯಾತೀತ ಅಂದ್ರೆ ಯಾವುದು, ತೂರ್ಯಾತೀತ ಲಕ್ಷಣ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಅದು ಸಚ್ಚಿದಾನಂದವದು ನಿತ್ಯವೆಂಬ ಭಾವದ ತೋರ್ಕೆ ಉಡುಗಿ ನಿಂದ ಅರಿವದು ಸದಮಳವೆನಿಪ ತೂರ್ಯಾತೀತವದು ನಿಜ ಪದವಾದ ಪೂರ್ಣ ಅದ್ವಯಾತ್ಮನು. ನೋಡ್ರಿ, ಅದು ಅಂತಂದ್ರೆ ನಮ್ಮ ಸ್ವರೂಪ ಅನ್ನುವಂಥದ್ದು. ನಮ್ಮ ಸ್ವರೂಪ ಹೇಗಿದೆ ಅಂತಂದ್ರೆ ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲ್ಲಿ ಮನುಜ. ಮನುಜ ನಿನ್ನ ನಿಜ ಯಾವುದು ಅಂತಂದ್ರೆ ನಾವು ಇಲ್ಲಿವರೆಗೆ ಅಜ್ಞಾನ ಕಾಲದಲ್ಲಿ ಏನ್ ತಿಳ್ಕೊಂಡಿದ್ದೀವಿ, ಅಸತ್ತು, ಜಡ, ದುಃಖ, ಪರಿಚ್ಛಿನ್ನ ಮತ್ತು ಖಂಡಿತವಾದಂತ ಈ ದೇಹಾದಿಗಳೇ ನಾನು ಅಂತ ತಿಳ್ಕೊಂಡೀವಿ. ಈ ದೇಹವೇ ನಾನು ಅಂತ ತಿಳ್ಕೊಂಡೀವಿ. ಆದ್ರೆ ಅದಕ್ಕೆ ವಿಲಕ್ಷಣವಾಗಿ ಯಾವುದು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಲ್ಲ, ಅದು ನಿನ್ನ ನಿಜ ಅಂತ ಇದ್ದ. ಶಾಸ್ತ್ರ ನಮ್ಗೆ ಏನ್ ಹೇಳ್ತಾ ಇದ್ದಾವೆ, ನೋಡಪ್ಪ ನೀ ಸದ್ರೂಪದಿ. ಯಾಕಂದ್ರೆ 3 ಕಾಲದಲ್ಲಿ ನೀ ಇದ್ದವನ, ದೇಹ ಬರೋಕ್ಕಿಂತಲೂ ಮೊದಲು ಇದ್ದವನ, ದೇಹ ಇರುವಾಗಲೂ ಅದಿ, ದೇಹ ನಾಶ ಆದ್ಮೇಲೆ ಇರ್ತೀವಿಲ್ರಿ. ಇದು ದೇಹ ಹೋದ್ಮೇಲೆ ನಾವು ಸಾಯ್ತೇವೆ ಅಂತ ಹೇಳ್ತೇವೆ. ಸಾಯೋದು ಯಾವ ದೇಹ, ಇದು ದೇಹಕ್ಕ ಮರಣ ಅದ, ಆದ್ರೆ ಆತ್ಮನಿಗೆ ಮರಣ ಇಲ್ಲ. ಇಂದ ನಾವು ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದೇವಿ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನಾವೇನು ಬಟ್ಟೆ ಅರಿವೆ ಉಟ್ಕೊಳ್ತೇವಲ್ರಿ, ಇವು ಹಳೇದಾದ ಮೇಲೆ ಬಿಸಾಕ್ಬಿಡ್ತೇವೆ, ಮತ್ತೆ ಹೊಸ ಬಟ್ಟೆ ಹಾಕೊಳ್ತೇವಿಲ್ರಿ. ಮತ್ ಹುಟ್ಟಿದಾಗಿಂದ ಎಷ್ಟು ಬಟ್ಟೆಗಳು ಹೋಗ್ಯಾವ್ರಿ, ಎಷ್ಟು ಬಟ್ಟೆಗಳದ. ಶರೀರ ಅದೇ ಐತಿಲ್ರಿ, ಈಗ ಶರೀರ ಅದೇ ಅದ, ಬಟ್ಟೆಗಳು ಬದಲಾಗ್ಯಾವ. ಹಂಗ ಜೀರ್ಣವಾಗಿರ್ತಕ್ಕಂತ ದೇಹವನ್ನ ಈ ಜೀವ ಬಿಡ್ತಾನ, ಮತ್ತು ಹೊಸ ಶರೀರವನ್ನ ಧಾರಣ ಮಾಡ್ತಾ ಇದ್ದಾನ. ಅಂದ್ರೆ ಆತ್ಮನಿಗೆ ಮರಣ ಇಲ್ಲ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್. ಗೀತೆಯಲ್ಲಿ ಭಗವಂತನು ಹೇಳ್ತಾನ, ಶ್ರುತಿಯು ಕೂಡ ಹೇಳ್ತದ. ಹುಟ್ಟು ಸಾವುಗಳು ಇರೋದು ಯಾವುದಕ್ಕ,
ಈ ದೇಹಕ್ಕ. ಆದ್ರೆ ಆತ್ಮ ಹುಟ್ಟವನು ಅಲ್ಲ, ಸಾಯೋನು ಅಲ್ಲ. ಆದ್ದರಿಂದ ಆತ್ಮ ಸದ್ರೂಪ ಮತ್ತು ಚಿದ್ರೂಪ. ಅವನು ಎಲ್ಲವನ್ನ ಪ್ರಕಾಶ ಮಾಡ್ತಾ ಇದ್ದ, ಎಲ್ಲವನ್ನ ಅರಿತಕ್ಕಂಥವನಾಗಿದ್ದ. ದೇಹಾದಿಗಳು ಜಡ ಅದಾವ, ಜಡವಾಗಿರುವುದರಿಂದ ಇವು ಅನಿತ್ಯದಾವ. ಯಾವುದು ಜಡ ಇರ್ತದ ಅದು ಅನಾತ್ಮ ಇರ್ತದ, ಅದು ಮಿಥ್ಯ ಆಗಿರ್ತದ. ಆತ್ಮ ಮಾತ್ರ ಚೇತನ ರೂಪನಾಗಿ ಯಾವಾಗಲೂ ಮೂರು ಅವಸ್ಥೆಗಳನ್ನು ಅರಿತಾನವನು. ನೀವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಏನೇನು ಮಾಡಿರ್ತಿ ಎಲ್ಲಾ ಹೇಳ್ತಿರಿಲ್ ಮತ್ತ ಮತ್ತ ನಾವು ಅರ್ಥ ಹೇಳ್ಬೇಕಾಕೈತಿ. ಅರಿಲ್ಲ ಕನಸು ಏನ್ ಬಿತ್ತ ಹೇಳ್ತೀವಿಲ್ರಿ. ನಾವು ಕನಸಿನಲ್ಲಿ ಏನೇನು ಸ್ವಪ್ನ ಕಾಣ್ತೀವಿ. ನಿನ್ ಕನಸಿನ್ಯಾಗ ನಾನು ಕಾಶಿಗೆ ಹೋಗಿದ್ದೇನ್ರಿ, ಮತ್ತೆ ಎಲ್ಲೆಲ್ಲಿ ಹೋದಂಗ ಆಕೈತಿಲ್ರಿ. ಕೆಲವ್ರಿಗೆ ಲಾಟ್ರಿ ಹತ್ತದಂಗ ಆಗಿರ್ತೈತಿ, ಲಾಟ್ರಿ ಗುಂಗ ಇರ್ತೈತಿ ಅವ್ರಿಗೆ. ಲಾಟ್ರಿ ಟಿಕೆಟ್ ತಗೊಂಡಿದ್ದಾಗಿರ್ತೈತಿ, ಅವ್ರಿಗೆ ಹತ್ತಿ ಬಿಟ್ಟಿರ್ತೈತಿ ಅದು. ಅಂದ್ರೆ ಹಿಂಗ್ ಕನಸು ಬಿದ್ದಿದ್ದನ್ನ ನಾವು ಅರಿತೀವಿ. ಗಾಢ ನಿದ್ರೆಯೊಳಗ ನಮ್ಗೆ ಆನಂದದ ಅನುಭವ ಆಗೈತಿಲ್ರಿ. ನಿದ್ದೆ ಬಹಳ ಆನಂದವಾಗಿತ್ತು ಅಂತ ಹೇಳ್ತಾ ಇದ್ದ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾವೆ. ನೀನು ಕೇವಲ ಆನಂದ ಸ್ವರೂಪನೇ ಅದಿ. ಹಾಗೆ ನಿತ್ಯ ಇಲ್ಲಿ ಅಭಾವ ಚತುಷ್ಟಯ ರಹಿತತ್ವ ನಿತ್ಯತ್ವ, ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯ ಭಾವ, ಅತ್ಯಂತ ಅಭಾವ ಅಂತೇಳಿ ಇಲ್ಲಿ 4 ಅಭಾವಗಳದಾವಲ್ಲ. ಆ ಅಭಾವಗಳಿಗೆ ಯಾವುದು ಅಪ್ರತಿಯೋಗಿ ಆಗೈತಲ್ಲ ಅದಕ್ಕೆ ನಿತ್ಯ ಅಂತ. ಅಂದ್ರೆ ಆತ್ಮ ಯಾವಾಗಲೂ ಅವನು ಯಾವಾಗಲೂ ಅವನಿಗೆ ಅಭಾವ ಅನ್ನೋದೇ ಇಲ್ಲ ಆತ್ಮನಿಗೆ. ಮತ್ತ ಅವನೇ ಕೂತ್ ಇದಾಕೈತಿ ಅಷ್ಟೇ, ಬೇಡ ಸಂಕ್ಷಿಪ್ತ ಅಷ್ಟೇ. ಪೂರ್ಣ ಇನ್ನ ಪೂರ್ಣ ಹೇಗಿದಾನಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತದಾನ ಅಂತ. ಅದಕ್ಕಂದ್ರೆ ಅವರು ಅದು ಸಚ್ಚಿದಾನಂದವದು ನಿತ್ಯವೆಂಬ ಭಾವದ ತೋರ್ಕೆಗೆ. ಅಂದ್ರೆ ಏನಂತ ಗುರುಗಳಿಂದ ಶಾಸ್ತ್ರ ಕೇಳಿದ ಬಳಿಕ ನಾನು ಸದ್ರೂಪದೀನಿ, ನಾ ಚಿದ್ರೂಪದೀನಿ, ನಾ ಆನಂದ ರೂಪದೀನಿ, ನಾನ್ ನಿತ್ಯದೀನಿ, ನಾನು ಪೂರ್ಣದೀನಿ ಅಂತ ಹೇಳಿ ಈ ರೀತಿಯಾಗಿ ತನ್ನನ್ನ ತಾನು ಅರ್ಥಕೊಳ್ತಾ ಇದ್ದಾನೆ. ನಿತ್ಯವೆಂಬ ಭಾವದ ತೋರ್ಕೆಗೆ ಅಂತ. ಈ ಭಾವನೆಗಳ ಒಂದು ಭಾವನೆ ಅಂದ್ರೆ ಇಲ್ಲಿ ವೃತ್ತಿ. ನಮ್ಮ ವೃತ್ತಿಯೊಳಗನಲ್ಲಿ ನಾವು ತಿಳ್ಕೊಳ್ಳೋದೆಲ್ಲ ಇದನ್ನ. ಮೊದಲು ನಮಗ ಅನಾತ್ಮ ಭಾವನೆ ಇತ್ತು, ದೇಹ ನಾನನ್ನುವಂತ ಭಾವನೆ ಇತ್ತು. ಅಜ್ಞಾನ ಕಾಲದೊಳಗ ನೀ ಯಾರಂತಂದ್ರೆ ನೀ ಎದಿನಲ್ರಿ, ಇದ ನಾನಂತಿದ್ದ ಅವನು. ಈ ದೇಹ ನಾನನ್ನೋದು ಇದು ಅನಾತ್ಮ ಭಾವನೆ, ದೇಹ ನಾನನ್ನೋದು ಇದು ಅನಾತ್ಮ ಭಾವನೆ. ಈಗ ಶಾಸ್ತ್ರ ಕೇಳಿದ್ಮೇಲೆ ಏನ್ ಬಂತು? ನಾನು ಸದ್ರೂಪ, ನಾನು ಚಿದ್ರೂಪ, ನಾನು ಆನಂದ ರೂಪ, ನಾನು ನಿತ್ಯ ಅಂತೇಳಿ ಇವನಿಗೆ ತನ್ನ ಸ್ವರೂಪದ ವೃತ್ತಿ ಏನಾಯ್ತು? ಸದ್ರೂಪ, ಚಿದ್ರೂಪ, ಆನಂದ, ನಿತ್ಯ ಪರಿಪೂರ್ಣ ಸ್ವರೂಪ ವೃತ್ತಿ ಅನ್ನುವಂತಹದ್ದು ಉಂಟಾಯಿತು. ಅದು ನಿತ್ಯವೆಂಬ ನಿತ್ಯ ಅಂತಂದ್ರೆ ಏನು? ಇಲ್ಲಿ ಅಭಾವ ಚತುಷ್ಟ ರಹಿತವಾಗಿರ್ತಕ್ಕಂಥದ್ದು, ಅಂದ್ರೆ ಅಭಾವಕ್ಕೆ ವಿಲಕ್ಷಣವಾಗಿರ್ತಕ್ಕಂಥದ್ದು ತಾನ್ ನಿತ್ಯ ಅನ್ನುವ ನಿತ್ಯವೆಂಬ ಭಾವದ ತೋರ್ಕೆ ಉಡುಗಿ. ಅಂದ್ರೆ ಈ ವೃತ್ತಿ ಅನ್ನುವಂತಹದ್ದು ಕೂಡ ಇದು ಆಗಿ ಅಂತಾರೆ. ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಬ್ರಹ್ಮವೇ ಆತ್ಮನೇ ಇದ್ದೀನಿ ಅನ್ನುವಂತ ಈ ಜ್ಞಾನನೂ ಉಳಿಬಾರ್ದಂತಿದು. ಯಾಕಂದ್ರೆ ಈಗ ನಾವು ದಾರಿ ಹೋಗುವಾಗ ಯಾವ್ದೋ ಕಾಲಾಗ ಮುಳ್ಳು ನಡತೈತಿ, ಒಂದು ಮುಳ್ಳು ತುಳಿತೇವಿ, ಅದು ಅಲ್ಲೇ ಮುರ್ಕೊಂಡ್ ಬಿಡ್ತೈತ. ನಾವ್ ಹಂಗ ಬಿಡ್ತೇವನ್ರಿ, ಈ ಮುಳ್ಳು ತೆಗಿಬೇಕ, ಮತ್ತ ತೆಗಿಯಾಕ ಅಲ್ಲಿ ಏನಾರ ಸೂಜಿ ಅವನ್ರಿ, ಅಲ್ಲಿ ಏನು ಇಲ್ಲ. ಮತ್ತೇನ್ ಮಾಡ್ತೇವೆ? ಅಲ್ಲೊಂದು ಮುಳ್ಳು ತಗೋತೀವಿ, ಮುಳ್ಳು ತಗೊಂಡು ಅದನ್ನ ಸುತ್ತ ಅಗಲ ಮಾಡಿ ಆ ಮುಳ್ಳು ಕಿತ್ತಿ ತೆಗಿತೇವಿ. ಈ ಮುಳ್ಳು ಬಹಳ ಉಪಕಾರ ಮಾಡೈತಿ ಇದನ್ನಂತೆ ದೇವ್ನ ಇಟ್ಕೊಂಡ್ ಬರ್ತೇವನ್ರಿ, ಅದನ್ನ 2 ಬಿಸಾಕ್ತೇವಿಲ್ರಿ. ಹಂಗ ಇಲ್ಲಿ ಮೊದಲು ಅನಾತ್ಮ, ಈ ದೇಹ ನಾನನ್ನುವಂತಾದ ಅನಾತ್ಮ ತೆಗೆದು ಹಾಕ್ಬೇಕಲ್ರಿ. ನಿತ್ಯ ರೂಪ ಅನ್ನುವಂತ ಈ ರೀತಿಯಾಗಿ ನಾವು ಅದನ್ನ ಅನುಸಂಧಾನ ಮಾಡ್ತಾ ಮಾಡ್ತಾ ನಮ್ ವೃತ್ತಿ ಅನ್ನುವಂತಹದ್ದು ಏನಾಗ್ತದೆ? ಅಲ್ಲಿ ಆತ್ಮಾಕಾರ ಆಗ್ತದೆ. ಆ ವೃತ್ತಿಯೂ ಕೂಡ ಲಯ ಆಗಿ ಉಡುಗಿ ಅಂತಂದ್ರೇನು? ಅದು ಕೂಡ ನಾಶ ಆಗಿ ಹೋಗುದು ಅಂತ, ಅದು ಕೂಡ ಉಳಿಯುವುದಲ್ಲ. ಅವಾಗ ಅಲ್ಲಿ ಏನು ಒಂದು ಅಭಾವ, ಅದು ಏನಾಗ್ತೈತೆ ಅಲ್ಲಿ? ಉಡುಗಿ ನಿಂದ ಅರಿವದು. ನಿಂದ ಅರಿವದು ಅಂತಂದ್ರೆ ಏನು? ಅಲ್ಲಿ ಇರುವಂತ
ಅಂತೇವಲ್ಲ, ಅದು ಹುಡುಗಿ ಅಂದ್ರೇನು, ಅದು ಅಳದ ಮೇಲೆ ಅಲ್ಲಿ ಇರತಕ್ಕಂತ ಒಂದು, ಯಾಕಂದ್ರೆ ಅದನ್ನ ಅರಿಯುವಂತ ಒಂದು ಸ್ವಯಂ ಪ್ರಕಾಶ ಒಬ್ಬ ಆತ್ಮ ಏನದಾನ ಅಂತಂದ್ರೆ, ಅದು ಅಳದ ಮೇಲೆ ಅದನ್ನ ಅರಿಯುವಂತ ಯಾವ ಅದು ಇರುವಂತದ್ದೇನದ ಸದಮಳ ಅತೀತವದು, ಅರಿವದು ಸದಮಳವೆನಿಪ. ಆ ಸದ್ರೂಪ ಚಿದ್ರೂಪ ನಾ ಏನೇ ಅನ್ನುವಂತ ಈ ಒಂದು ವೃತ್ತಿ ಅನ್ನುವಂತಹದ್ದು ಅಳದು ಹೋದ ಮೇಲೆ ಯಾವೊಂದು ಅರಿವು ಅಂದ್ರೆ ಯಾವ ಒಂದು ಜ್ಞಾನ ಅನ್ನುವಂತಹದ್ದು ಅಲ್ಲಿ ಅದು ಹೇಗಿದೆ, ಅದು ಸತ್ ಅಂದ್ರೆ ತ್ರಿಕಾಲಬಾಧ್ಯವಾಗಿ, ಅಮಲ ಅಂತಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಯಾವ ಅವಸ್ಥೆ ಅನ್ನುವಂಥದ್ದು ತೋರ್ತದಲ್ಲ, ಅದುವೇ ತುರ್ಯಾತೀತ ಅವಸ್ಥೆ ಅಂತ ಹೇಳ್ತಾ ಇದ್ದಾರೆ. ತುರ್ಯಾತೀತ ಅವಸ್ಥೆ ಅಂದ್ರೆ ಏನಿಲ್ಲಿ, ನಾನು ಸದ್ರೂಪ ಚಿದ್ರೂಪ ಆನಂದ ನಿತ್ಯ ರೂಪನಾಗಿದ್ದೇನೆ ಅನ್ನುವಂತ ಈ ವೃತ್ತಿ ಲಯ ಆದ ಮೇಲೆ ಅದನ್ನ ಅರಿಯುವಂತ ಯಾವ ಒಂದು ಆ ಅರು ಅನ್ನುವಂತದ್ದೇನದಲ್ಲ, ಆ ಅವಸ್ಥೆ, ಆ ಅರುವಿನ ಅವಸ್ಥೆ ನಮಗೇನು ಬರ್ತದಲ್ಲ, ಅದು ತುರ್ಯಾತೀತ ಅಂತ ಕರೀತಾರ. ಆ ತುರ್ಯಾತೀತ ಅವಸ್ಥೆ ಹೇಗಿದೆ, ಅದು ಸದಮಳ ಅಂತ ಹೇಳಿದ್ರು. ಅಂದ್ರೆ ತ್ರಿಕಾಲಬಾಧ್ಯವಾಗಿರ್ತಕ್ಕಂಥದ್ದು ಆ ಅರು ಅನ್ನುವಂತಹದ್ದು. ಮತ್ತು ಅಮಳ ಅನ್ನೋದರಿಂದ ಅದು ತೂರ್ಯ ಏನಿಪ್ಪ, ತುರ್ಯಾತೀತವದು ನಿಜ ಪದವಾದ ಪೂರ್ಣ ಅದ್ವಯಾತ್ಮನು. ಅಂದ್ರೆ ಆ ಅವಸ್ಥೆ ಎನ್ನುವಂತಹದ್ದು ಅದು ನಿಜವಾದ ಸ್ವರೂಪವೇ ಅಂತದು, ನಮ್ಮ ನಿಜವಾದ ಸ್ವರೂಪಭೂತವಾಗಿರ್ತಕ್ಕಂಥದ್ದು. ಮತ್ತು ಅದ್ವಯ, ಅದು ಅದ್ವಯ ಅಂತಂದ್ರೆ ಏನು, ಅಲ್ಲಿ ಇನ್ನೊಂದಿಲ್ಲೇ ಇಲ್ಲ, ಅಲ್ಲಿ ಎರಡನ್ನುವಂತಹದ್ದು ಇಲ್ಲವೇ ಇಲ್ಲ. ತನ್ನ ನಿಜ ಸ್ವರೂಪ ಅದು ಅವಸ್ಥೆಯ ಬಗ್ಗೆ ಅದು ಕೇವಲ ಆತ್ಮರೂಪವೇ ಅದ, ಅದು ಆತ್ಮನಿಗಿಂತಲೂ ಬೇರೆ ಅಲ್ಲ. ಆ ನಿಜ ಸ್ಥಿತಿ ಅನ್ನುವಂತಹದ್ದನ್ನ ಮುಂದಿನ ನುಡಿಗಳಲ್ಲಿ ಅದನ್ನ ವಿಸ್ತಾರವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಅವಸ್ಥೆ ಎನ್ನುವಂತಹದ್ದು ಏನದ ಅಂತಂದ್ರೆ ಪೂರ್ಣ ಅದ್ವಯಾತ್ಮನು, ಇದು ಪರಿಪೂರ್ಣವಾಗಿರ್ತಕ್ಕಂಥ, ಇದು ಅದ್ವಯ ಸ್ವರೂಪವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಆತ್ಮನ ಸ್ವರೂಪವೇ ಆಗ್ಯದ, ಇದಕ್ಕೆ ನಾಶ ಅನ್ನುವಂತಹದ್ದಿಲ್ಲ. ಹಿಂದಿನ ಅವಸ್ಥೆಗಳು ಬರ್ತಾವು, ಲಯ ಆಗ್ತಾವು, ಅವು ಉತ್ಪತ್ತಿಯಾಗಿ ಲಯವನ್ನು ಪಡಿತಾ ಇದ್ದಾವೆ. ಆದರೆ ಈ ಅವಸ್ಥೆ ಅನ್ನುವಂತಹದ್ದೇನದಲ್ಲ, ಇದು ಉತ್ಪತ್ತಿಯಾಗುವಂತಹದ್ದು ಅಲ್ಲ, ಇದು ಲಯ ಆಗುವಂತಹದ್ದು ಅಲ್ಲ. ಆದ್ದರಿಂದ ಇದು ನಾಶರಹಿತವಾಗಿರುವಂತಹದ್ದು, ಇದು ತುರ್ಯಾತೀತ ಅವಸ್ಥೆ ಅಂತ ಹೇಳ್ತಾರೆ. ಕೇವಲ ಇದು ಆತ್ಮರೂಪವೇ ಆಗಿರ್ತಕ್ಕಂಥದ್ದು, ನಮ್ಮ ಪ್ರತ್ಯೇಗಾತ್ಮ ಸ್ವರೂಪವೇ ಆಗಿರ್ತಕ್ಕಂಥದ್ದು, ಇದು ತುರ್ಯಾವಸ್ಥೆ ಅಂತ ಹೇಳಿ ನಿಜ ಪದವಾದ ಪೂರ್ಣ ಅದ್ವಯಾತ್ಮನು. ನಿಜ ಪದವಾದ ಅಂತಂದ್ರೆ ಏನು, ನಮ್ಮ ನಿಜ ಸ್ವರೂಪವಾಗಿರ್ತಕ್ಕಂಥ ಪೂರ್ಣ ಅದ್ವಯ ಅಂದ್ರೆ ಎಲ್ಲಾ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥ ಯಾವ ಪರಿಪೂರ್ಣ ಆ ಸದ್ವಸ್ತು ಅನ್ನುವಂತಹದ್ದೇನದಲ್ಲ, ಅದುವೇ ನಮ್ಮ ನಿಜ ಸ್ವರೂಪವಾಗಿರ್ತಕ್ಕಂಥದ್ದು ಅದ, ಅದುವೇ ಇಲ್ಲಿ ತುರ್ಯಾತೀತ ಅಂತ ಹೇಳಿಸಿಕೊಳ್ತದ ಅಂತ ಹೇಳಿ ಹೇಳ್ಕೊಂಡು ಬಂದು, ಇನ್ನ ಇಲ್ಲಿ ಆತ್ಮನ ನಿಜ ರೂಪವಾಗಿರ್ತಕ್ಕಂಥ ಈ ತುರ್ಯಾವಸ್ಥೆ ಎನ್ನುವಂತಹದ್ದು ಇದು ಹೇಗಿದೆ, ಇದು ಇನ್ನೂ ನಮ್ಮ ಅನುಭವಕ್ಕೆ ಬರುವ ಹಾಗೆ ಇಲ್ಲಿ ನಿಜವರು ಅವಸ್ಥೆ ಎನ್ನುವಂತಹದ್ದು ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ವರ್ಣನಾ ಮುಂದಿರುವಾಗ, ತಾಂಬುವುದಿಲ್ಲ ಅನ್ಯತೆ ಕಾಣಲಿಲ್ಲ, ಏನೇನೊಂದು ಸುರಲಿಕ್ಕೆಡೆಯಿಲ್ಲ, ಮಾನಮೀಯಾದಿಗಳಿಲ್ಲ, ಇಂತೆಂಬುದೇನು ಇಲ್ಲದೆಂದೆಂದು ಪರಿಪೂರ್ಣ. ಆ ತುರ್ಯಾವಸ್ಥೆಯ ತುರ್ಯಾತೀತ ಅವಸ್ಥೆಯ ಬಗ್ಗೆ ವರ್ಣನಾ ಮಾಡ್ತಾ ಆತನ ನಿಜ ಸ್ವರೂಪಭೂತವಾಗಿರ್ತಕ್ಕಂಥ ತುರ್ಯಾತೀತ ಅವಸ್ಥೆ ಎನ್ನುವಂತಹದ್ದು ಈ ಲಕ್ಷಣದಿಂದ ಅದ ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಅಲ್ಲಿ ತಾನೆಂಬುವುದಿಲ್ಲ, ಅಲ್ಲಿ ನಾನು ಅನ್ನುವಂತಹದ್ದು ಆ ತುರ್ಯಾತೀತ ಅವಸ್ಥೆಯೊಳಗ ಅದೇನು ಅಂತಂದ್ರೆ ಇಲ್ಲ. ಏನು ಆಳವಾದ ನಿದ್ರೆ ಹತ್ಯದಂತ ತಿಳ್ಕೊಟ್ರುವ,
ಅಲ್ಲಿ ಗಾಢ ನಿದ್ರೆ ಹತ್ತಿದಾಗ ಅಲ್ಲಿ ನಾನನ್ನುವಂತಹದ್ದಿಲ್ಲ. ನಾ ಶ್ರೀಮಂತದೀನಿ ಅಥವಾ ನಾ ಬಡವದೀನಿ, ನಾ ದೊಡ್ಡ ಅಧಿಕಾರಿ ಅದೀನಿ, ಇವೆಲ್ಲ ನಿದ್ದೆ ಹತ್ತಿದಾಗ ಐತಂದ್ರೆ ಯಾಕಂದ್ರೆ ಅದು ಅಲ್ಲಿ ಎಲ್ಲಾ ಅಂತಃಕರಣ ಲಯ ಆಗ್ಬಿಟ್ಟದ. ಅಲ್ಲಿ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತ ಅಹಂಕಾರ ಯಾವುದಿಲ್ಲ, ಇಂದ್ರಿಯಗಳಿಲ್ಲ, ಏನಿಲ್ಲ, ಎಲ್ಲಾ ಲಯ ಹೊಂದ್ಬಿಟ್ಟಿದಾವ. ಆದ್ರೆ ಅಲ್ಲಿ ತಾನದಾನಿಲ್ರಿ, ತಾನದಾನ. ಅದ್ರಲ್ಲಿ ನಾನು ಅನ್ನುವಂತ ವೃತ್ತಿ ಇಲ್ಲ ಅಲ್ಲಿ. ಎಲ್ಲಿ ಗಾಢ ನಿದ್ರೆ ಉದಾಹರಣೆ, ಇವಾಗ ನಮ್ಗೆ ಇದು ಏನಪ್ಪ ನಿಮ್ ಸ್ವರೂಪ ಹೇಳ್ತಿರ್ತಾರೆ ಏನ್ ಅನುಭವ ಇಲ್ಲ ಅಂತಂದ್ರೆ, ನೀವು ಗಾಢ ನಿದ್ರೆ ಅನುಭವ ಮಾಡ್ಕೊಂಡ್ಬಿಡ್ರಿ. ಇವಾಗ ಗಾಢ ನಿದ್ರೆಯೊಳಗ ನಾನು ಅನ್ನುವಂತದ್ದು ಏನಾದ್ರೂ ಐತೇನು? ಅದು ಅದ್ರ ಅದು ನಿದ್ರೆ ಅಲ್ಲ. ಹೌದಿಲ್ಲ? ನಾನ್ ಅನ್ನುವಂತ ಭಾವ ಐತಿ ಅಂತಂದ್ರೆ ನಿದ್ರೆ ಅಲ್ಲ. ಕನಸಿನಾಗೂ ನಾನು ಅಂತೀವಿ, ಕನಸಿನಾಗ ನಾನು ಅನ್ನೋದು ಅದ, ಜಾಗ್ರದಲ್ಲಿ ನಾನು ಅನ್ನುವಂತದ್ದು ಅದ. ಅದಕ್ಕ ಅಲ್ಲಿ ತಾನೆಂಬುವಂತಹದ್ದಿಲ್ಲ. ಮತ್ತ ನಾನನ್ನುವಂತಹದ್ದಿಲ್ಲ ಅಂದ್ಮೇಲೆ ಇದು ಅನ್ನುವಂತಹದ್ದು ಇಲ್ಲ ಅಂತ. ಅದಕ್ಕಂದ್ರೆ ತಾನೆಂಬುವುದಿಲ್ಲ, ಅನ್ಯತೆ ಕಾಣಲಿಲ್ಲ. ಅಲ್ಲಿ ಇನ್ನೊಂದು ಏನಾದ್ರೂ ತೋರ್ತದೇನೋ, ಬೇರೆ ಮತ್ತೊಂದು ಏನಾದ್ರೂ ತೋರ್ತದೇನೋ. ಕಾಣಿದ್ರೇಲಿ ತಾನು ಒಬ್ಬನಾನಿಲ್ರಿ, ಅಲ್ಲಿ ಇನ್ನೊಂದು ಏನಾದ್ರೂ ಐತಿನಲ್ಲಿ. ನಿದ್ರೆಯೊಳಗ ಹೆಂಡತಿದಾಳ, ಸಂಪತ್ತದ, ಏನಾದ್ರೂ ಐತೇನೋ ಅಂತಂದ್ರೆ ನಿದ್ರೆಯೊಳಗೆ ಏನು ಇಲ್ಲ, ತಾನೊಬ್ಬನೇ ಅದಾನಿಲ್ರಿ ಅಲ್ಲಿ. ನಿದ್ರೆಯೊಳಗ ತಾನೊಬ್ಬನೇ ಅದಾನ ಅಂದ್ರೆ ಆ ಸ್ಥಿತಿ ಎಷ್ಟು ಬರ್ಬೇಕಂತಾರೆ. ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ನಾನನ್ನುವಂತಹದ್ದು ಹೆಂಗ್ ಅಳದ್ ಹೋಗೈತಿ, ಮತ್ತೊಂದು ವಸ್ತು ಅನ್ನುವಂತಹದ್ದು ಹೆಂಗ್ ತೋರುದಿಲ್ವಲ್ಲ, ಹಂಗ ನಮ್ಮ ವೃತ್ತಿಯೂ ಕೂಡ ನಾನು ಬ್ರಹ್ಮದೀನಿ ಅನ್ನೋದು ಅದು ಕೂಡ ಹೋಗ್ಬಿಡ್ಬೇಕು ಅಂತ. ಅಂದ್ರೆ ಆ ಸ್ಥಿತಿ ಅದು ತುರ್ಯಾತೀತ ಅವಸ್ಥೆ ಅಂತಾರ. ಇದು ಗುರುನಾಥವ್ರಿಗಿತ್ತು. ಗುರುನಾಥರು ತುರ್ಯಾತೀತ ಅವಸ್ಥೆಯಲ್ಲಿದ್ರು. ಯಾಕಂದ್ರೆ ಅಲ್ಲಿ ಮಾತುಗಳಿಲ್ಲ, ಅಲ್ಲಿ ಯಾವ ಕ್ರಿಯೆಗಳು ಇಲ್ಲ, ಅಲ್ಲಿ ಏನು ಇಲ್ಲವೇ ಇಲ್ಲ. ನಿಶಬ್ದ ಬ್ರಹ್ಮ ಮುಚ್ಯತೆ ಅಂತ ಹೇಳ್ತಾರ. ಯಾವ ಶಬ್ದಗಳನ್ನವ್ರೆ ಅಲ್ಲಿ ಏನು ಇಲ್ಲವೇ ಇಲ್ಲ. ಗುರುನಾಥರಿಗೆ ಅವ್ರೇನು ಊಟ ಕೊಡ್ರಿ ಅನ್ಲಿಲ್ಲ, ಸಾಕನ್ಲಿಲ್ಲ. ಏನಾದ್ರು ಈಗ ನಮಗ ಅಕಸ್ಮಾತ್ ಯಾರಾದ್ರೂ ಒಂದು ಉಂಗ್ರ ತಂದು ಹಾಕಿದ್ರೆ ಏನಂತೆ, ಹಾಕಿರಪ್ಪ ನಾವು ಹರಿಸಿ ಪಡ್ತೀವಿ. ನಮ್ಮಲ್ಲಿ ದುಡ್ಡು ಖಾತನಾಗಿ ಹೋಯ್ತಂದ್ರ ದುಃಖ ಪಡ್ತೀವಿಲ್ರಿ. ಆದ್ರೆ ಗುರುನಾಥಲ್ಲಿ ಎಷ್ಟೋ ಮಂದಿ ಬಂಗಾರ ಉಂಗ್ರ ಹಾಕಿದ್ರು, ಹಾಕ್ಯಾರಂತ ಗೊತ್ತಿಲ್ಲ, ತಕ್ಕೊಂಡು ಹೋದವ್ರಿಗೆ ತಕ್ಕೊಂಡು ಹೋಗ್ಯಾರ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಅದು ತುರ್ಯಾತೀತ ಅವಸ್ಥೆ ಅಂತ. ಅಲ್ಲಿ ಮತ್ತೊಂದು ಏನಿಲ್ಲೇ ಇಲ್ಲದು. ಅಲ್ಲಿ ನಾನನ್ನೋದು ಇಲ್ಲ, ಮತ್ತೊಂದು ಏನೊಂದು ಇಲ್ಲ, ಇನ್ನೊಂದು ಬೇರೆ ಒಂದು ವಸ್ತು ಅನ್ನುವಂಥದ್ದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ತಾನೆಂಬುವುದಿಲ್ಲ, ಅನ್ಯತೆಗಾಣನಿಲ್ಲ, ಇನ್ನೇನೊಂದನ್ನು ಸುರಲಿಕ್ಕೆ ಎಡೆ ಇಲ್ಲ. ಅಲ್ಲಿ ಮತ್ತೊಂದು ಏನಾದ್ರೂ ಮಾತಾಡ್ಲಿಕ್ಕೆ ಅಲ್ಲಿ ವಾಕ್ಕದೇನು ಅಂತಂದ್ರೆ ಇಲ್ಲ. ಅಲ್ಲಿ ವಾಣಿನೂ ಕೂಡ ಇಲ್ಲ. ಅಲ್ಲಿ ವಾಣಿಯೂ ಕೂಡ ಏನಾಗ್ಬಿಟ್ಟೈತೆ ಅಲ್ಲಿ ಆ ನಿಜಾತ್ಮ ಸ್ವರೂಪ ಹೇಳ್ತಾ ಇದ್ದಾರೆ. ನಮ್ಮ ನಿಜವಾದ ಆತ್ಮರೂಪ ಹೇಗಿದೆ ಅಂತಂದ್ರೆ ಅಲ್ಲಿ, ಯಾಕಂದ್ರೆ ನಾವು ಮಾತಾಡ್ಬೇಕಾದ್ರೆ ವಾಕ್ ಬೇಕು, ವಾಕ್ಕಿದ್ರೆ ಮಾತಾಡಕ್ ಬರ್ತದ. ಮತ್ತೇನಾದ್ರೂ ಒಂದು ಸ್ಮರಣ ಮಾಡ್ಬೇಕಂದ್ರೆ ಮನಸ್ಸನ್ನುವಂತಹದ್ದು ಬೇಕು. ಅಲ್ಲಿ ಮನಸ್ಸೂ ಇಲ್ಲ, ಅಲ್ಲಿ ವಾಕ್ಕು ಕೂಡ ಇಲ್ಲ, ಮತ್ತಲ್ಲಿ ಇನ್ನೊಂದನ್ನ ಅರಿಲಿಕ್ಕೆ ಇನ್ನೊಂದು ವಸ್ತುನೂ ಇಲ್ಲ. ಯಾಕೆ ಒಂದೇ ತಾನೇ ಆಗಿರ್ತಕ್ಕಂಥದ್ದು, ಎಲ್ಲವೂ ತಾನೇ ಅಖಂಡವಾಗಿರ್ತಕ್ಕಂಥ ಒಂದೇ ಸ್ವರೂಪ ಅನ್ನುವಂತಹದ್ದದ. ಮಾನಮೇಯಾದಿಗಳಿಲ್ಲ. ಈಗ ನಾವು ಎಚ್ಚರಾವಸ್ಥೆಯೊಳಗ ಜೀವದಾನ, ಜೀವನಿಗೆ ಹೊರಗಿನ ರೂಪಜ್ಞಾನ ಮಾಡ್ಕೋಬೇಕಂದ್ರ ಅವನಿಗೆ ಕಣ್ಣದು, ಅರಿಲಿಕ್ಕೆ ಮನಸ್ಸದು. ಈಗ ಮನಸ್ಸು ಮತ್ತು ಕಣ್ಣು ನಮ್ಗೆ ಎರಡು ಸಾಧನ. ಹೊರಗಿನ ವಸ್ತು ನೋಡ್ಬೇಕಂದ್ರ ಅದರದ್ದು ನಮಗ ಅಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳ್ತಾರಲ್ಲ. ಪ್ರಮೇಯ ಅಂದ್ರೆ ವಸ್ತು. ಯಾಕ ತನಗಿಂತಲೂ ಭಿನ್ನವಾದ ಮತ್ತೊಂದು ವಸ್ತು ಇದ್ರಲ್ಲ ಅಲ್ಲಿ ನೋಡ್ತಾನ, ಆ ವಸ್ತುವನ್ನು ನೋಡ್ತಾನ ಅಥವಾ ಅದನ್ನ ತಿಳ್ಕೊಳ್ತಾನ ಅಂತ ಅನ್ಬೇಕಾದ್ರೆ ಅಲ್ಲಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನನ್ನ ಹೊರತಾಗಿ ಇನ್ನೊಂದು ಎರಡನೇ ವಸ್ತುನ ಇಲ್ಲ ಅಂತ ಹೇಳ್ಬಿಟ್ಟಿದಾನೆ ಭಗವಂತ.
ನನ್ನ ಹೊರತಾಗಿ ಇನ್ನೊಂದು ಎರಡನೇದು ಇಲ್ಲವೇ ಇಲ್ಲ. ಒಂದೇ ಆಗಿರ್ತಕ್ಕಂತ ವಸ್ತುವಿನಲ್ಲಿ ಅಲ್ಲಿ ನೋಡುವಂತ ಸಾಧನ ಯಾವುದು? ತತ್ಕೇನ ಕಿಂಪಸ್ಸೇತ್, ಅಲ್ಲಿ ಯಾವುದರಿಂದ ಏನನ್ನು ನೋಡ್ತಾನೆ? ಆತ್ಮ ಅಖಂಡವಾಗಿ ಒಂದೇ ಇರಬೇಕಾದ್ರ ಅಲ್ಲಿ ನೋಡ್ಲಿಕ್ಕೆ ಸಾಧನ ಯಾವುದು? ನೋಡಾವ ಯಾರು? ನೋಡಿಸ್ಕೊಳ್ಳುವಂತ ವಸ್ತು ಯಾವುದು? ಅದ್ ಯಾವುದು ಇಲ್ಲಲ್ಲ. ಎಲ್ಲ ತಾನೇ ಅದಾನ. ಎಲ್ಲ ತಾನೇ ಅದ್ವಿತೀಯನಾಗಿರುವಾಗ, ತನ್ನಲ್ಲಿ ಎಲ್ಲ ಇರುವಾಗ ಅಲ್ಲಿ ಮಾನಮೇಯಗಳಿಲ್ಲ. ಅಲ್ಲಿ ಮೇಯ ಅಂತಂದ್ರೆ ಏನು? ವಸ್ತು. ಅಲ್ಲಿ ಬೇರೆ ಒಂದು ವಸ್ತು ಅನ್ನುವಂತಹದ್ದಿಲ್ಲ. ಅಲ್ಲಿ ಮಾನ ಅಂದ್ರೆ ಪ್ರಮಾಣ ಅಂದ್ರೆ ಏನು? ಅರಿವಂತ ಸಾಧನೆಗಳಿಲ್ಲ. ಯಾಕಂದ್ರೆ ಇಲ್ಲಿ ತಾನೇ ಒಬ್ಬನೇ ಇರುವಾಗ ಅಲ್ಲಿ ಮಾನಮೇಯಗಳು ಅದಾವೇನು? ನಮ್ಮ ನಿಜ ಸ್ವರೂಪದಲ್ಲಿ, ನಮ್ಮ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಇವು ಯಾವು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾನಮೇಯಾದಿಗಳಿಲ್ಲ, ಇಂತ್ಯಂತ್ಯಂಬುದೇನುಮಿಲ್ಲ, ಎಂದೆಂದು ಪರಿಪೂರ್ಣ. ಇಲ್ಲಿ ಹೀಗಿದೆ ಹಾಗಿದೆ ಅಂತ ನಾವು ಏನಾದ್ರೂ ಅದು ಪರೋಕ್ಷವಾಗಿರ್ತಕ್ಕಂಥದ್ದು ಅಥವಾ ಅಪರೋಕ್ಷವಾಗಿರ್ತಕ್ಕಂಥದ್ದು ಹಿಂಗೇನಾದ್ರೂ ಅಂತೂ ಇಂತು ಅಂತ ಏನಾದ್ರೂ ಹೇಳಲಿಕ್ಕೆ ಏನಾದ್ರೂ ಅವಕಾಶ ಅದೇನು ಅಂತಂದ್ರ ಇಲ್ಲ. ಈಗ ನಾವು ಲೌಕಿಕದೊಳಗೆ ಹಾಗಿದೆ ರೀ ಹೀಗಿದೆ ಅಂತ ಏನಾದ್ರೂ ವರ್ಣನ ಮಾಡಬಹುದು. ಯಾವ್ದಾದ್ರು ಒಂದು ವಸ್ತು, ಈಗ ಒಂದು ಗುಲಾಬಿ ಹೂ ಅದಂತಂದ್ರೆ ಇದು ಕೆಂಪಗದ ಅಥವಾ ಇದು ಸುಗಂಧದಿಂದ ಕೂಡ್ಕೊಂಡದ, ಇದಕ್ಕೇನಾದ್ರು ಲಕ್ಷಣಗಳು ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ಆತ್ಮವಸ್ತು ಅನ್ನುವಂತಹದ್ದು ಏನದದು? ಅದು ಅಖಂಡವಾಗಿ ಒಂದೇ ಆಗಿರುವುದರಿಂದ ಅದು ಪರಿಪೂರ್ಣವಾಗ್ಯದದು. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಶ್ರುತಿ ಹೇಳ್ತದೆ. ಆಕಾಶ ಅನ್ನುವಂತಹದ್ದು ಎಲ್ಲಾ ಕಡೆಯಲ್ಲಿ ಹೆಂಗ ಪರಿಪೂರ್ಣವಾಗಿ ತುಂಬಿಕೊಂಡಿದೆಯೋ ಹಾಗೆ ಇಲ್ಲಿ ಈ ಆತ್ಮವು ಕೂಡ ಏನದದು? ಆಕಾಶವತ್, ಆಕಾಶದಂತೆ ಅಂತ ಹೇಳಿದ್ರು. ಅಂದ್ರೆ ಆಕಾಶಕ್ಕಿಂತಲೂ ದೊಡ್ಡದಂತ ಅನ್ನೋದು. ಅದು ಮತ್ತೆ ಮುಂದಿನ ನುಡಿಗಳು ಹೇಳ್ತಾ ಇದ್ದಾರೆ. ಅದು ಎಲ್ಲದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂತ ವಸ್ತು ಅದ. ಆದ್ರಿಂದ ಆ ವಸ್ತುವಿನಲ್ಲಿ ಪ್ರಮಾಣ, ಪ್ರಮೇಯ, ಪ್ರಮಾತೃತ್ವ ಈ ತ್ರಿಪುಟಿಗಳ ವ್ಯವಹಾರ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಇಂತ್ಯಂತೆಂಬುದನ್ನು ಏನು ಎಂದು ಪರಿಪೂರ್ಣ. ಅದು ಯಾವಾಗಲೂ ಪರಿಪೂರ್ಣವಾಗಿರ್ತಕ್ಕಂತ ವಸ್ತುವೇ ಅಂತ. ಆ ವಸ್ತು ಅನ್ನುವಂತಹದ್ದು ಏನದ ಅಂತಂದ್ರೆ ಅದು ಯಾವಾಗಲೂ ಪರಿಪೂರ್ಣವಾಗಿರ್ತಕ್ಕಂಥದ್ದದ. ಆದ್ದರಿಂದ ಇಂಥದ್ದು ತನ್ನ ನಿಜ ಸ್ವರೂಪ, ಇದಕ್ಕೆ ತುರ್ಯಾತೀತ ಅವಸ್ಥೆಯಲ್ಲಿ ಈ ಪ್ರಕಾರವಾಗಿ ತಾನೇ ಅಖಂಡ ಸ್ವರೂಪನಾಗಿ ತನ್ನ ನಿಜ ಸ್ವರೂಪ ಅನ್ನುವಂತಹದ್ದು ಇರ್ತದ ಅಂತ ಹೇಳಿ ಹೇಳ್ಕೊಂಡು ಬಂದು ಮತ್ತೆ ಮುಂದಿನ ನುಡಿಯಲ್ಲಿ ಇನ್ನಷ್ಟು ಹೇಳ್ತಾ ಇದ್ದಾರೆ. ಆ ನಿಜ ಸ್ವರೂಪದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕಡೆಯಿಲ್ಲ, ಮೊದಲಿಲ್ಲ, ತಡೆ ಬಿಡುಗಡೆ ಇಲ್ಲ, ಪಡೆ ಇಲ್ಲ, ಪಟ್ಟಾಂತರವೇ ಇಲ್ಲ, ನುಡಿ ಇಲ್ಲ, ನೆನಹಿಲ್ಲ, ಅರಿವಿನೆಚ್ಚರದೋರಲ್ ಎಡೆಯಿಲ್ಲವೆಂದೆಂದು ಪರಿಪೂರ್ಣ. ನೋಡು, ಕಡೆ ಇಲ್ಲ ಅಂತಂದ್ರೆ ಇದಕ್ಕೆ ನಾಶ ಅನ್ನುವಂತಹದ್ದಿಲ್ಲ. ಆತ್ಮನಿಗೆ ನಾಶವನ್ನ ಯಾವ ಶ್ರುತಿಗಳಲ್ಲಿಯೂ ಕೂಡ ಹೇಳಿಲ್ಲ. ಇಲ್ಲಿ ದೇಹೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ ಒಂದು ಶ್ರುತಿ ವಾಕ್ಯ. ದೇಹಕ್ಕ ಮರಣವೇ ಇದೆ ಹೊರತು ಜೀವನಿಗೆ ಮರಣ ಅನ್ನುವಂತಹದ್ದಿಲ್ಲ. ಜೀವ ಅಂತಂದ್ರೆ ಯಾರು? ಜೀವೋ ಬ್ರಹ್ಮ ಇವನಾಪರಃ. ಜೀವನು ಬ್ರಹ್ಮರೂಪನೇ ಅದಾನವನು. ಜೀವ ಬ್ರಹ್ಮನಿಕ್ಕಿಂತಲೂ ಬೇರೆ ಅಲ್ಲ. ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಅದು ನಮ್ಮ ಭ್ರಾಂತಿ, ಅದು ನಮ್ಮ ಅಜ್ಞಾನ. ಅದು ಆದ್ರೆ ಜೀವನು ಇಲ್ಲಿ ಕೇವಲ ಪ್ರತ್ಯೇಗಾತ್ಮ ಅಂದ್ರೇನು? ಪರಬ್ರಹ್ಮ ಸ್ವರೂಪನೇ ಅದಾನ ಅಂತ. ಇಲ್ಲಿ ಜೀವ ಅಂತ ಯಾಕೆ ಬಂತಂದ್ರೆ ಇದು ಪ್ರತಿಬಿಂಬ. ಬಿಂಬ ಯಾವುದು? ಪ್ರತ್ಯೇಗಾತ್ಮ, ಕೂಟಸ್ಥ ನಾವು ಕರಿತೀವಿ. ಅದು ಪ್ರತಿಬಿಂಬ ಎಲ್ಲಿ ಆಗೈತಿ? ಅಂತಃಕರಣದಲ್ಲಿ ಆಗೈತಿ. ಹೆಂಗ್ ಕೊಡದೊಳಗ ನೀರು ತುಂಬಿಟ್ಟೇವಿ, ಆ ನೀರಿನೊಳಗ ಚಂದ್ರನ ಪ್ರತಿಬಿಂಬ ತೋರ್ತದ. ಚಂದ್ರ ಬಿಂಬ. ಆ ಕೊಡದಲ್ಲಿ ತೋರ್ತಕ್ಕಂತ ಚಂದ್ರ ಏನದನಲ್ಲ ಅದು ಪ್ರತಿಬಿಂಬ. ಆ ಕೊಡ ಒಡೆದು ಹೋಯ್ತು, ನೀರೆಲ್ಲ ಚೆಲ್ಲಿ ಹಾದು, ಪ್ರತಿಬಿಂಬ ಎಲ್ಲಿ ಹೋಯ್ತು? ಬಿಂಬದಲ್ಲಿ ಹೋಯ್ತು ಅಂತ. ಪ್ರತಿಬಿಂಬ. ಹಂಗ ಇಲ್ಲಿ ಜೀವ, ನಮ್ಮ ದೇಹ ಅನ್ನುವಂತಹದ್ದೇ ಕೊಡ, ಅಂತಃಕರಣ ಅನ್ನುವಂತಹದ್ದೇ ಜಲ. ಅಲ್ಲಿ ಆತ್ಮನ ಪ್ರತಿಬಿಂಬ ಅಂದ್ರೆ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಅಥವಾ ಕೂಟಸ್ಥ ಚೈತನ್ಯ ಪ್ರತಿಬಿಂಬ ಎಲ್ಲಿ ಆಗೈತಿ?
ಅಂತಃಕರಣದಲ್ಲಿ ಆಗಿ ಆ ಪ್ರತಿಬಿಂಬವೇ ಚಿದಾಭಾಸ ಅಂತ ಕರೀತಾರೆ. ಚೈತನ್ಯದ ಆಭಾಸ, ಚೈತನ್ಯವೇ ಅಲ್ಲಿ ತೋರಿಯದು ಅಂತ. ಅಲ್ಲಿ ಪ್ರತ್ಯೇಗಾತ್ಮನ ಪ್ರತಿಬಿಂಬವೇ ತೋರಿ, ಯಾಕಂದ್ರೆ ಅಲ್ಲಿ ಅಂತಃಕರಣ ವಿಶಿಷ್ಟ ಚೇತನ ಅಂತ ಕರೀತಾರೆ. ಅಂತಃಕರಣದ ಕೂಡಿಕೊಂಡಿರ್ತಕ್ಕಂಥ ಚೇತನ ಅದು ಜೀವ ಅಂತ ಹೇಳಿಸ್ಕೊಳ್ತದ. ಆ ಅಂತಃಕರಣದ ಧರ್ಮಗಳು ಆ ಚೇತನ ತೋರಾಕತ್ತಾವ, ಆ ಪ್ರತಿಬಿಂಬಲ್ಲಿ ತೋರಾಕತ್ತಾವ. ಹೀಗಾಗಿ ಇಲ್ಲಿ ಜೀವ ಅಭಿಮಾನ ಮಾಡ್ಕೊಂಡ. ಅರಿವು ಮರವಿಗಳು ಇವೆಲ್ಲ, ಮತ್ತೆ ಅಂತಃಕರಣ ಅಂದ್ರಾಗ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವುಗಳ ಧರ್ಮಗಳು ಆ ಎಲ್ಲಿ ಪ್ರತಿಬಿಂಬದಲ್ಲಿ ತೋರಿ ಅವುಗಳ ಅಭಿಮಾನ, ನಾನು ಮನಸ್ಸಂತ, ನಾ ಬುದ್ಧಿ ಅಂತ, ನಾ ಚಿತ್ತ ಅಂತ, ನಾ ಅಹಂಕಾರ ಇವೆಲ್ಲ ತೋರಿದಕ್ಕೆ ಜೀವ ಅಂತ ಕರ್ಕೊಂಡು ಬಂದ್ರು. ಆದ್ರೆ ವಾಸ್ತವಿಕವಾಗಿ ಚಂದ್ರ ಅವನಿಗೆ ಯಾವುದೇ ಕಲ್ಮಶ ಅದೇನು ಪ್ರತಿಬಿಂಬದಲ್ಲಿ, ಈಗ ನಾವು ಕೊಡದಲ್ಲಿ ಚಂದ್ರ ನೋಡ್ತೀವಿ, ನೀರು ಅದು ಕಲುಷಿತ ಆಗಿತ್ತು ಅಂದ್ರೆ ಚಂದ್ರನು ಹಂಗ ಕಾಣ್ತಾನೆ. ಈಗ ಆ ಚಂದ್ರ ಕಲುಷಿತ ಆಗ್ಯಾನಂದ್ರ ಎಲ್ಲ ನೀರಿನ ದೋಷ ಹೋದಿಲ್ರ ಅದು. ಹಂಗ ಅಂತಃಕರಣದಲ್ಲಿರ್ತಕ್ಕಂಥ ಸುಖ ದುಃಖಾದಿಗಳು ನಮಗ ಆತ್ಮಲ್ಲಿ ತೋರಾಕತ್ತಾವು. ಅದಕ್ಕೆ ನಾನು ಸುಖಿ, ನಾನು ದುಃಖಿ ಅಂತ ಹೇಳ್ತಾ ಇದ್ದಾನ. ನೋಡಪ್ಪ, ಸುಖ ದುಃಖಗಳು ಅಂತಃಕರಣ ಧರ್ಮಗಳು, ಅವು ಆತ್ಮನ ಧರ್ಮಗಳಲ್ಲ, ಅವು ನಿನ್ನ ಧರ್ಮಗಳಲ್ಲ. ಯಾಕೆ ನೀ ಅದನ್ನ ಅಭಿಮಾನ ಮಾಡ್ಕೊಂಡಿ. ನಾವು ಅಭಿಮಾನ ಮಾಡ್ಕೊಂಡೆ ಹೋದಿಲ್ಲ. ಅದ ಅಂತಃಕರಣದ ಅಭಿಮಾನ ಮಾಡ್ಕೊಂಡಿದ್ದಕ್ಕ ನನಗ ಸುಖ ಅದ, ನನಗ ದುಃಖ ಅದ, ನನಗ ಸಂಸಾರದ ಎಲ್ಲ ನನಗ ಅದ ಅಂತೇಳಿ ಇವೆಲ್ಲ ನಾವು ತಿಳ್ಕೊಂಡೇವಿ. ಅದು ನಮ್ಮ ಮೂಲ ಸ್ವರೂಪ ಹೇಗದ ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ. ನಾವು ಕೇವಲ ಅಸಂಗದೇವಿ. ಈ ಶರೀರದೊಳಗೆ ನಾವು ಅದೇವಂದ್ರೂ ಕೂಡ ಈ ಶರೀರಕ್ಕೆ ಅಂತಃಕರಣಕ್ಕೆ ನಾವು ಅಸಂಗದ ಸಾಕ್ಷಿ ರೂಪರಾಗಿ ಅದೇವಿ. ಆ ಜ್ಞಾನ ಇಲ್ಲದಕ್ಕನ ನಮ್ಗಿಷ್ಟೆಲ್ಲ ಸಂಸಾರದ ಜಂಜಾಟ, ಇಷ್ಟೆಲ್ಲ ದುಃಖ ಅನ್ನುವಂತಹದ್ದು. ಭವಮಾಲೆಗೆ ಒಳಗಾದೆ ನೆಂಬುದೇ ಖುಷಿ, ನಿನ್ನ ವಿವರಿಸಿ ನೋಡು ನೋಡಲೆ ಜೀವನೆ ಅಂತ ಹೇಳ್ತಾರ. ನೋಡಪ್ಪ, ನಿನಗೆ ಹುಟ್ಟು ಸಾವು ಬಂದೇ ಇಲ್ಲ, ಈ ಸಂಸಾರ ನಿನಗೆ ಇಲ್ಲೇ ಇಲ್ಲ. ನಾನು ಸಂಸಾರಿ ಅಂತ ನೀ ತಿಳ್ಕೊಂಡಿದ್ದಿ, ಇದು ಮಿಥ್ಯ, ಇದ ಭ್ರಾಂತಿ ಅಂತ. ಅದಕ್ಕ ಇಲ್ಲಿ ಹೇಳ್ಕೊಂಡು ಬಂದ್ರವರು, ಕಡೆಯಿಲ್ಲ ಮೊದಲಿಲ್ಲ. ಆತ್ಮ ಸ್ವರೂಪ, ನಮ್ಮ ನಿಜ ಸ್ವರೂಪ ಅನ್ನುವಂತದ್ದೇನದಲ್ಲ, ಅದಕ್ಕ ನಾಶ ಇಲ್ಲ. ಕಡೆ ಇಲ್ಲ ಅಂದ್ರೆ ಅದಕ್ಕೆ ನಾಶ ಇಲ್ಲ. ಆತ್ಮ ಎಂದೂ ಸಾಯಂಗಿಲ್ಲ. ಸತ್ತಿದ್ಯಾವುದು ದೇಹ ಸತ್ಯದ. ಆತ್ಮ ದೇಹ ಹೋದ್ಮೇಲೆ ಇನ್ನೂ ಇರವನವನು. ಅವನಿಗೆ ಇಂಥ ಪ್ರಳಯಗಳು ಎಷ್ಟು ಪ್ರಳಯಗಳಾಗಿ ಹೋದ್ರು ಕೂಡ ಅವನ ಸೃಷ್ಟಿ ಪೂರ್ವದಲ್ಲಿ ಇದ್ದವನ, ಸೃಷ್ಟಿ ಆದ್ಮೇಲೆನೂ ಇರ್ತಾನ. ಈ ಎಷ್ಟು ದೇಹಗಳು ಬಂದು ಕೋಟಿ ಕೋಟಿ ಜನ್ಮಗಳು ಬಂದು ಹೋದ್ರು ಕೂಡ ಅವನು ಇರವನ. ದೇಹಗಳು ಬರ್ತಿರ್ತಾವ ಹೋಗ್ತಿರ್ತಾವ. ಆದ್ರೆ ಆತ್ಮನಿಗೆ ಮಾತ್ರ ಅವನಿಗೆ ಯಾವತ್ತೂ ನಾಶ ಅನ್ನುವಂತಹದ್ದಿಲ್ಲ. ಮತ್ತೆ ನಾಶ ಯಾಕಿಲ್ಲ ಅಂತಂದ್ರೆ ಇಲ್ಲಿ ಮೊದಲಿಲ್ಲ, ಅವ್ ಹುಟ್ಟೇ ಇಲ್ಲಲ್ರಿ. ಹುಟ್ಟಿದ್ರ ನಾಶವನ್ನ ಹೇಳಬೇಕಾಗಿತ್ತು. ಈಗ ಬಂಜೆ ಮಗ ಅವ್ ಹುಟ್ಟ್ಯಾನಂದ್ರ ಇಲ್ಲ, ಇಲ್ಲೇ ಇಲ್ಲಲ್ರಿ. ಹಂಗ ಇಲ್ಲಿ ಆತ್ಮನಿಗೆ ಹುಟ್ಟೇ ಇಲ್ಲ ಅಂದ ಮೇಲೆ ಅವನಿಗೆ ನಾಶವನ್ನ ಎಲ್ಲಿ ಹೇಳ್ತೀವಿ? ನಾಶವನ್ನ ಹೇಳಕ್ ಬರಂಗಿಲ್ಲ ಅಂತ. ಅದಕ್ಕೆ ಕಡೆಯಿಲ್ಲ, ಮೊದಲಿಲ್ಲ, ತಡೆ ಬಿಡುಗಡೆ ಇಲ್ಲ. ಮತ್ತ ಅವನು ಹಿಡ್ಕೊಳ್ಳೋದು ಬಿಡುದು ಐತೇನ್ರಿ ಅಲ್ಲಿ? ಯಾಕಂದ್ರೆ ಆತ್ಮ ಹೇಗದಾನ ಅಂತಂದ್ರೆ ಅವನು ನಿರವಯವದ, ಅವನಿಗೆ ಅವಯವಗಳಿಲ್ಲ. ಈಗ ಒಬ್ಬ ಕಳ್ಳ ಬಂದಾನ ಅಂತ ತಿಳ್ಕೊ ಮನ್ಯಾಗ, ಹೊಂಟ ಹಿಡ್ಕೊಳ್ರಿ ಅಂತೀವ. ಯಾಕಂದ್ರ ಅವನಿಗೊಂದು ದೇಹದ ಅವಯವಗಳು ಅದಾವಿಲ್ರಿ, ಕಾಲ್ ಅದಾವು, ಕೈ ಅದಾವು, ಅವನಿಗೊಂದು ಶರೀರ ಅವಯವಗಳು ಇರುವುದರಿಂದ ಹೋಗಿ ಹಿಡ್ಕೋತೀವಿ. ಅಥವಾ ಈಗೊಬ್ಬ ಜೈಲ್ನಾಗ ಹಾಕ್ಯಾರೆ, ಅವನ ಬಿಡುಗಡೆ ಮಾಡ್ರಪ್ಪ, ಅವ್ನ ಬಿಡುಗಡೆ ಮಾಡ್ರ ಅಂತ ಹೇಳಿ ಬಿಡ್ತಾರ. ಅವ್ನ ಹಿಡಿದು ಹಾಕ್ತಾರ, ಬಿಡ್ತಾರ. ಯಾಕಂದ್ರ ಅವಯವಿದ್ದ ಶರೀರವನ್ನು ಹಿಡ್ಕೊಳಕ್ ಬರ್ತದೆ, ಬಿಡಾಕ್ ಬರ್ತದ. ಆತ್ಮ ಹೇಗದಾನವನು ನಿರವಯವದಾನ. ನಿರವಯವನಾಗಿರುವುದರಿಂದ ಅವನಿಗೆ ಹಿಡಿಯುವುದಾಗ್ಲಿ ಬಿಡುವುದಾಗ್ಲಿ ಇವೆರಡು ಇಲ್ಲ ಅಂತ. ಅದಕ್ಕಂದ್ರ ಅವರು ಪಡಿಯಿಲ್ಲ ಪಟ್ಟಾಂತರವಿಲ್ಲ ಅಂತ ಹೇಳಿದ್ರ ಅವರು. ಅವನಿಗೆ ಪಡಿ ಇಲ್ಲ ಅಂತಂದ್ರೆ ಏನು, ಹಿಡ್ಕೊಳಕ ಅವನು ಬರಂಗಿಲ್ಲ ಅಂತ. ಯಾಕಂದ್ರೆ ನಿರವಯವನಾಗಿರುವುದರಿಂದ, ಅವನು ಅನಾದಿಯಾಗಿರುವುದರಿಂದ ಹುಟ್ಟು ಸಾವು ಇಲ್ಲ. ಅನಾದಿ ಅಂತಂದ್ರೆ ಏನು? ಯಾವುದಕ್ಕೆ ಆದಿ ಉತ್ಪತ್ತಿ ಇಲ್ಲೋದು ಅನಾದಿ ಅಂತ ತಿಳಿಸ್ಕೊಳ್ತದೆ. ಈ ಜಗತ್ತಿಗೆ ಆದಿ, ಯಾಕಂದ್ರೆ ಇದು ಉತ್ಪತ್ತಿ ಆಗೈತಿದು, ಮುಂದೆ ಪ್ರಳಯ ಆಗ್ತೈತಿ. 4 ಯುಗಗಳು ಇವು 1000 ಸಾರಿ ಸುತ್ತದಾಗ ಒಂದು ಬ್ರಹ್ಮದೇವನಿಗೆ ಒಂದು ಹಗಲ ಆಕೈತಿ ಅಂತದು, ಒಂದು ಹಗಲ. ಮತ್ತ ಅಂತಾವು 1000 ಸಾರಿ ಸುತ್ತದಾಗ ಒಂದು ರಾತ್ರಿ ಆಕೈತಿ ಅಂತ.
ಮತ್ ಹಂಗ ಅವ್ನಿಗೆ 100 ವರ್ಷ ಲೆಕ್ಕ ಹಾಕ್ರಿ ಎಷ್ಟು ಆಗ್ತೈತಿ. ಅವಾಗ ಒಂದು ಮಹಾಪ್ರಳಯ ಆಗ್ತೈತಿ ಅಂತ. ಅವಾಗ ಮಹಾಪ್ರಳಯ ಆದಾಗ ಅವಾಗ ಈ ಭೂಮಿ ಜಲದಲ್ಲೇ ಆಗ್ತೈತಿ, ಜಲ ಅಗ್ನಿಯಲ್ಲೇ ಆಗ್ತೈತಿ, ಅಗ್ನಿ ವಾಯುನಲ್ಲೇ ಆಗ್ತೈತಿ, ವಾಯು ಆಕಾಶದಲ್ಲೇ ಆಗ್ತೈತಿ. ಆಕಾಶ ಮಹತತ್ವದಲ್ಲಿ ಮಹತತ್ವ, ಮೂಲ ಅಹಂಕಾರದಲ್ಲಿ ಮೂಲ ಅಹಂಕಾರ, ಅವ್ಯಕ್ತತ್ವದಲ್ಲಿ ಅವ್ಯಕ್ತತ್ವ, ಬ್ರಹ್ಮದಲ್ಲಿ ಆಗಿಬಿಡ್ತೈತಿ ಅಂತ. ಹಿಂಗ ಪ್ರಳಯ ಆಯ್ತು ಅಂದ್ರೆ ಅಲ್ಲಿ ಏನ, ಪ್ರಳಯದೊಳಗೆ ಏನದ ಅಲ್ಲಿ ಏನು ಇಲ್ಲ, ಇರೋದೇನು ಶುದ್ಧ ಪರಬ್ರಹ್ಮ ಸ್ವರೂಪ ಒಂದ. ಆ ಪರಬ್ರಹ್ಮ ಸ್ವರೂಪ ಒಂದ ಉಳಿತದ. ಅಂಥದ್ದು ಇಲ್ಲಿ ಏನದ ಅಂತಂದ್ರೆ ಆತ್ಮವಸ್ತುವಿಗೆ ಈ ರೀತಿಯಾಗಿ ಅನಾದಿಯಾಗಿರುವುದರಿಂದ ಅದಕ್ಕ ಉತ್ಪತ್ತಿ ನಾಶವನ್ನ ಹೇಳಕ್ ಬರಂಗಿಲ್ಲ. ಮತ್ತ ಪಡಿ ಇಲ್ಲ ಅಂತಂದ್ರೆ ಏನು, ನಿರೋಯವಾಗಿರುವುದರಿಂದ ಅದನ್ನ ಹಿಡಿಯುವುದು ಬಿಡುವುದು ಮಾಡಕ್ ಬರಂಗಿಲ್ಲ. ಇನ್ನ ಪಟ್ಟಾಂತರವಿಲ್ಲ ಅಂತಂದ್ರ ಈ ಬ್ರಹ್ಮಕ್ಕಿಂತಲೂ ಹೆಚ್ಚಿಂದ ಇನ್ನೊಂದಿಲ್ಲ ಅಂತ. ಇನ್ನೊಂದು ಬ್ರಹ್ಮಕ್ಕಿಂತಲೂ ದೊಡ್ಡದು ಮತ್ತೊಂದು ಏನಾದ್ರೂ ಐತೇನೋ. ಯೋವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ. ಶ್ರುತಿ ಹೇಳ್ತದೆ ಯಾವುದು ಭೂಮ, ಯಾವ್ದು ಎಲ್ಲದಕ್ಕಿಂತಲೂ ದೊಡ್ಡದದು ಅದರಲ್ಲೇ ಸುಖ ಅದ ಅಂತ. ಇಂದ್ರಿಯೇಭ್ಯ ಪರಾಹ್ಯತ್ತ ಅರ್ಥೇಭ್ಯಶ್ಚ ಪರಮನಃ ಮನಸ್ಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಂ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಟ ಸಾ ಪರಾಗತಿ ಅಂತ ಶ್ರುತಿ ನಮಗ ಸಾಕಾಷ್ಟ ಸಾ ಪರಾಗತಿ ಅಂತ ಹೇಳ್ಬಿಡ್ತು. ಆ ಬ್ರಹ್ಮಕ್ಕಿಂತಲೂ ಮತ್ತೊಂದು ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ, ಅದೇ ಪರಮಗತಿ, ಅದೇ ದೊಡ್ಡದು. ಅದಕ್ಕಿಂತ ಹೆಚ್ಚಿನ ಮತ್ತೊಂದು ಯಾವ್ದಾದ್ರು ಅದೇನು ಅಂತಂದ್ರೆ ಇಲ್ಲ. ಆದ್ರಿಂದ ಇಲ್ಲಿ ಪಟ್ಟಾಂತರವೇ ಇಲ್ಲ ಅಂತ ಹೇಳಿದ್ರು. ಇನ್ನ ನುಡಿ ಇಲ್ಲ ನೆನಹಿಲ್ಲ. ನುಡಿ ಅಂದ್ರೆ ಅಲ್ಲಿ ವಾಕ್ ಅನ್ನುವಂತಹದ್ದಿಲ್ಲ ಅಂತ. ವಾಕ್ ನಾವು ಮಾತಾಡುವಂತ ವಾಕ್ ಆತ್ಮನೊಳಗ ಅದೇನು ಅಂತಂದ್ರೆ ಆತ್ಮ ನುಡಿಯಂಗೆ ಇಲ್ಲ ಅದು. ಯಾಕಂದ್ರೆ ಅದು ಅತೀಂದ್ರಿಯವಾಗಿರ್ತಕ್ಕಂಥದ್ದು. ಅತೀಂದ್ರಿಯವಾಗಿರುವುದರಿಂದ ಅಲ್ಲಿ ವಾಕ್ ಅನ್ನುವುದು ಇಲ್ಲ, ಮನಸ್ಸನ್ನುವಂತಹದ್ದು ಕೂಡ ಇಲ್ಲ ಅಂತ. ಮನಸ್ಸಿದ್ರೆ ಏನಾದ್ರೂ ಸಂಕಲ್ಪ ಮಾಡ್ತಂತ ಏನ್ ಹೇಳಕ್ ಬರ್ತದೆ, ಅದರಲ್ಲಿ ಮನಸ್ಸನ್ನುವಂತಹದ್ದಿಲ್ಲ. ಅರಿವಿನೆಚ್ಚರುದೋರಲೆಡೆವಿಲ್ಲ. ಇಲ್ಲಿ ಜ್ಞಾನ ಅನ್ನುವಂಥದ್ದು ತೋರ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ವೃತ್ತಿ ಬೇಕಾಗ್ತದೆ. ಆ ವೃತ್ತಿ ಅನ್ನುವಂಥದ್ದು ಬ್ರಹ್ಮದೊಳಗ ಅದೇನು ಅಂತಂದ್ರೆ ಅದು ನಿವೃತ್ತಿಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಜ್ಞಾನ ಅನ್ನುವಂತ ತೋರುವುದಕ್ಕಲ್ಲಿ ಅವಕಾಶವೇ ಇಲ್ಲ ಅಂತ. ಇಲ್ಲಿ ಸ್ವರೂಪದ ಒಂದು ಜ್ಞಾನ ತೋರ್ಬೇಕಾದ್ರೆ ಅದಕ್ಕೆ ಎಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂದೆಂದು ಪರಿಪೂರ್ಣ, ಅದು ಯಾವಾಗಲೂ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಆ ಆತ್ಮವಸ್ತು ಏನದ ಅಂತಂದ್ರೆ ತೂರ್ಯಾತೀತ ಅವಸ್ಥೆ ಬಗ್ಗೆ ಹೇಳಕತ್ತಾರ ಅವ್ರು. ತೂರ್ಯಾತೀತ ಅವಸ್ಥೆ ಅದು ಕೇವಲ ಆತ್ಮರೂಪವೇ ಅದ. ಆ ನಮ್ಮ ನಿಜ ಅನ್ನುವಂತಹದ್ದು ಈ ಲಕ್ಷಣದಿಂದ ಕೂಡ್ಕೊಂಡದ ಅಂತೇಳಿ ಈ ಸ್ಥಿತಿಯಲ್ಲಿ ಇರುವವನೇ ನಿಜವಾದ ಯೋಗಿ ಅಂತ. ತೂರ್ಯಾತೀತ ಅವಸ್ಥೆಯಲ್ಲಿ ಆ ಯೋಗೀಶ್ವರ ಹೀಗೆ ಇರ್ತಾ ಇದ್ದಾನಂತ ಅವನ ಸ್ವರೂಪ ಸ್ಥಿತಿ ಅನ್ನೋದು ಮತ್ತೆ ಮುಂದೆ ಕೊನೆ ನುಡಿಯೊಳಗೆ ಅದನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಮತ್ತೆ ಇನ್ನು ಮುಂದಿನ ನುಡಿಯೊಳಗೆ ಹೇಳ್ತಾ ಇದ್ದಾರೆ, ಅರಿವಿಲ್ಲ ಮರವೇ ಇಲ್ಲ, ಅರಿವು ಮರವೇ ಇಲ್ಲ, ಹರಿ ಮುರಿ ಇಲ್ಲೊಂದು ಕುರುಹಿಲ್ಲ, ಕರೆ ಮರೆ ಇಲ್ಲ, ವಾಸನೆ ಇಲ್ಲ, ಅರಿ ಬಚ್ಚ ಬರೀ ಅರಿವೆಂದೆಂದು ಪರಿಪೂರ್ಣ. ನೋಡ್ರಿ, ಅರಿವಿಲ್ಲ ಅಂತಂದ್ರೆ ಇಲ್ಲಿ ಸತ್ವಗುಣ ಅನ್ನುವಂತಹದ್ದಿಲ್ಲ ಅಂತ. ಯಾಕಂದ್ರೆ ಶ್ರುತಿ ಏನ್ ಹೇಳ್ತದ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಹೇಳ್ತದ. ಅದು ಆತ್ಮ ಬ್ರಹ್ಮ ಅದು ನಿರ್ಗುಣ ಸ್ವರೂಪ, ಅಲ್ಲಿ ಯಾವ ಗುಣಗಳು ಇಲ್ಲ ಅಂತ. ಸತ್ವಗುಣ ಅನ್ನುವಂತಹದ್ದಿಲ್ಲ, ಅದಕ್ಕೆ ಅರಿವಿಲ್ಲ ಅನ್ನೋದ್ರಿಂದ ಅಲ್ಲಿ ಸತ್ವಗುಣ ಅನ್ನುವಂತಹದ್ದಿಲ್ಲ. ಯಾಕೆ ಸತ್ವಗುಣ ಇದ್ದಾಗ ಅಲ್ಲಿ ಅರಿತೇವಲ್ರಿ ನಾವು. ಅಲ್ಲಿ ಇದರಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಹೇಳ್ತಾನ, ಸತ್ವ ಸಂಜಾಯತೆ ಜ್ಞಾನಂ, ಸತ್ವಗುಣದಿಂದಲೇ ಜ್ಞಾನ ಉತ್ಪತ್ತಿ ಆಕೈತೆ ಅಂತ ಹೇಳಿದಾನ. ಆದ್ದರಿಂದ ಇಲ್ಲಿ ಸತ್ವಗುಣ ಅನ್ನುವಂತಹದ್ದಿಲ್ಲ ಅಂದ್ರೇನು, ಅರಿವಿಲ್ಲ ಅನ್ನೋದ್ರಿಂದ ಆತ್ಮನಲ್ಲಿ ಸತ್ವಗುಣ ಅನ್ನುವಂತಹದ್ದಿಲ್ಲ. ಮರವೇ ಇಲ್ಲ ಅಂದ್ರೆ ತಮೋ ಗುಣವೂ ಕೂಡ ಇಲ್ಲ. ಅಜ್ಞಾನ ತಮಸಪ್ಪನಂ ಅಂತ ಅಲ್ಲಿ ಹೇಳ್ತಾರೆ ಅಲ್ರಿ. ಅಂದ್ರೆ ತಮೋ ಗುಣಾತ್ಮಕವಾಗಿರ್ತಕ್ಕಂಥದ್ದು ಯಾವುದು? ಇದು ಯಾವ್ದಿದು? ಮರವೇ ಅಂತಂದ್ರೆ ಇದು ಅಜ್ಞಾನ ರೂಪ, ಅಂದ್ರೆ ತಮೋಗುಣ ಅಂತ. ತಮೋಗುಣವೂ ಕೂಡ ಇಲ್ಲ. ಅಷ್ಟೇ ಅಲ್ಲ, ಅರಿವು ಮರವೇ ಇಲ್ಲ.
ಅಂದ್ರೆ ರಜೋಗುಣ. ಈ ರಜೋಗುಣವು ಕೂಡ ಆತ್ಮನಲ್ಲಿ ಇಲ್ಲ, ಆತ್ಮನ ಸ್ವರೂಪ ಅಲ್ಲ. ಸತ್ವ ರಜ ತಮ ಅನ್ನುವಂತಹದ್ದು ಇದು ನಮ್ಮ ಆತ್ಮ ಸ್ವರೂಪದ ನಮ್ಮ ನಿಜ ಸ್ವರೂಪದಲ್ಲಿ ಅದಾವೇನು ಅಂತಂದ್ರೆ ಇಲ್ಲ. ಅವು ಪ್ರಕೃತಿ ಗುಣ ಸಮ್ಮೂಢ, ಅವು ಪ್ರಕೃತಿಯ ಗುಣಗಳು ಅಂತ. ಪ್ರಕೃತಿಯೊಳಗ 3 ಗುಣಗಳು ಅದಾವ. ಆತ ನಮ್ಮ ನಿಜ ಸ್ವರೂಪದಲ್ಲಿ ಆತ್ಮನಲ್ಲಿ ಈ 3 ಗುಣಗಳು ಇಲ್ಲ. ಹರಿ ಮುರಿ ಇಲ್ಲೊಂದೊಂದು ಕುರುಹಿಲ್ಲ. ಇಲ್ಲಿ ಹರಿ ಮುರಿ ಇಲ್ಲ ಅಂತಂದ್ರೆ ಏನು? ಅದು ಆತ್ಮ ಬಹಳ ಉದ್ದದ ಅಥವಾ ಡೊಂಕ್ ಅದ ಹಿಂಗಾಗಲದ ಅಂತ ಏನಾದ್ರು ಇಂಥವೇನ್ ಹೇಳಕ್ ಬರ್ತದೇನೋ ಆತ್ಮನಲ್ಲಿ ಅಂತಂದ್ರ ನಮ್ಮ ದೇಹ ಹೇಳ್ಬೋದೇ, ನಾವು ಬಾಳ ಉದ್ದದಾನ್ರಿ ಅವ್ನು ಬಾಳ ಗಿಡ್ಡದಾನ, ಅವನ ಶರೀರ ಬಹಳ ಡೊಂಕ್ ಅದ, ಹಿಂಗೇನಾದ್ರೂ ಹೇಳ್ಬೋದು, ಯಾವ ಶರೀರಕ್ಕೆ ಹೇಳ್ಬೋದು. ಆದ್ರೆ ಆತ್ಮನಲ್ಲಿ ಹರಿಮುರಿ ಇಲ್ಲ ಅಂತ ಅಂದ್ರೆ ಡೊಂಕು ಉದ್ದ ಗಿದ್ದ ಇವೇನು ಇಲ್ಲವೇ ಇಲ್ಲ ಅಂತ. ಆಮೇಲೆ ಕುರುಹಿಲ್ಲ, ಇಲ್ಲಿ ಹರಿಮುರ ಇಲ್ಲ ಅನ್ನೋದ್ರಿಂದ ಪ್ರತ್ಯಕ್ಷ ಪ್ರಮಾಣದಿಂದ ಆತ್ಮನ್ನ ಅರಿಲಿಕ್ಕೆ ಬರಂಗಿಲ್ಲ. ಈಗ ನಮ್ಮ ದೇಹಾದಿಗಳನ್ನ ನಾವು ಪ್ರತ್ಯಕ್ಷವಾಗಿ ಕಾಣ್ತೀವಿ, ಪ್ರಪಂಚವನ್ನ ನಾವು ಪ್ರತ್ಯಕ್ಷವಾಗಿ ನಾವು ಇದನ್ನ ಕಾಣ್ತಾ ಇದ್ದೀವಿ. ಇನ್ನ ಕುರುಹಿಲ್ಲ ಅಂತಂದ್ರೆ ಏನು? ಯಾವುದೇ ಚಿಹ್ನಗಳಿಲ್ಲ ಅಂತ. ಇದು ಅನುಮಾನ ಪ್ರಮಾಣದಿಂದಲೂ ಕೂಡ ಆತ್ಮ ನರ್ಯಾಕ ಬರಂಗಿಲ್ಲ ಅಂತ. ಇಲ್ಲಿ ಅಪ್ರಮಾಣ ಕೂಡ ಸಂಗಮ ದೇವ ಅಂತ ಹೇಳ್ತಾರಲ್ಲಿ. 6 ಪ್ರಮಾಣಗಳಿಂದಲೂ ಕೂಡ ಆತ್ಮನ್ನ ಅರಿಲಿಕ್ಕೆ ಬರಂಗಿಲ್ಲ. ಪ್ರಮಾಣಗಳಿಂದ ಯಾವುದು ಅರಿಲಿಕ್ಕೆ ಬರ್ತದೋ ಅದು ಅನಾತ್ಮ ಇರ್ತದೆ, ಅದು ದೃಶ್ಯ ರೂಪ ಇರ್ತದೆ, ಅದು ನಾಶ ಉಳ್ಳದ್ದಿರ್ತದೆ. ಅದಕ್ಕೆ ಯಾವ ಪ್ರಮಾಣಗಳಿಗೂ ಆತ್ಮ ನಿಲುಕುವಂತವನಲ್ಲ ಅಂತ. ಅದಕ್ಕೆ ಇಲ್ಲಿ ಅನುಮಾನ ಪ್ರಮಾಣ. ಕುರು ಇಲ್ಲ ಅಂತಂದ್ರೆ ಏನು? ಅಲ್ಲಿ ಯಾವುದೇ ಚಿಹ್ನ. ಈಗ ಪರ್ವತಃ ವನ್ಹಿಮಾನ್ ಧೂಮಾತ್ ಇದೊಂದು ಅನುಮಾನ ಪ್ರಮಾಣ. ಈಗ ಪರ್ವತ ಅನ್ನುವಂತ ದೊಡ್ಡ ದೂರದಲ್ಲಿ ಪರ್ವತ ಕಾಣಾಕತ್ತದ, ಅಲ್ಲಿ ನಮಗ್ ಹೊಗಿ ಕಾಣಾಕತ್ ನೋಡ್ತಾ ಇದ್ದೀವಿ. ನಾವೇನ್ ಅನುಮಾನ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಬೆಂಕಿ ಇದೆ ಅಂತ ಅನುಮಾನ ಮಾಡ್ತೇವೆ. ಬೆಂಕಿ ಕಾಣಿಸ್ತಾ ಇಲ್ಲ, ಕಂಡ್ರ ಪ್ರತ್ಯಕ್ಷ ಪ್ರಮಾಣ. ಅವ್ ಪ್ರತ್ಯಕ್ಷ ಅದ, ಹೊಗೆ ಅದ, ಆದ್ರೆ ಬೆಂಕಿ ನಮಗ್ ಕಾಣಿಸ್ತಾ ಇಲ್ಲ. ಆದ್ರೆ ನಾವು ಆ ಹೊಗೆಯನ್ನ ನೋಡಿ ಏನಂತೀವಿ? ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ ವ್ಯಾಪ್ತಿ. ಎಲ್ಲೆಲ್ಲಿ ಹೊಗೆ ಇರ್ತದೋ ಅಲ್ಲಿ ಬೆಂಕಿ ಇರ್ತದ. ಬೆಂಕಿ ಇದ್ರಲ್ಲ ಹೊಗೆ ಬರ್ತದಲ್ರಿ, ಬೆಂಕಿನಕ ಹೊಗೆ ಬರ್ತದ ಬರಂಗಿಲ್ಲ. ಯಥಾ ಮಾನಸವತ್. ಯಾಕ ಮನ್ಯಾಗ ನೋಡ್ಯಾನ ಅಡಿಗೆ ಮಾಡುವಾಗ ಒಲಿಯೊಳಗ್ ಕಟ್ಟಿಗೆ ಹಾಕಿ ಅಲ್ಲಿ ಅಡಿಗೆ ಮಾಡೋದು ನೋಡ್ಯಾನ, ಅಲ್ಲಿ ಹೊಗೆ ಬರೋದು ನೋಡ್ಯಾನ. ದೃಷ್ಟಾಂತ ಏನಪ್ಪಾ ಅಂತಂದ್ರೆ ಮಹಾನಸವತ್. ಮನೆಯಲ್ಲಿ ಆ ಬೆಂಕಿ ಹೊಗೆಯನ್ನ ನೋಡಿದ್ದರಿಂದ ಈಗ ಪರ್ವತ ನೋಡಿ ಏನಂತಾನ ಅವನು? ಓ ಅಲ್ಲಿ ಬೆಂಕಿ ಇದೆ, ಯಾಕಂದ್ರ ಧೂಮ ಅಲ್ಲಿ ಹೊಗೆ ಇರುವುದರಿಂದ. ಹಂಗ ಅನುಮಾನದಿಂದ ಆತ್ಮನ ತಿಳಿಯಾಕ ಬರ್ತದೇನು ಅಂತಂದ್ರೆ ಯಾವ ಕುರು ಇಲ್ಲಂತಾರ, ಯಾವ ಚಿಹ್ನಗಳು ಕೂಡ ಇಲ್ಲವೇ ಇಲ್ಲ, ಕುರು ಇಲ್ಲ. ಕರೆ ಮರೆ ಇಲ್ಲ. ಕರೆ ಅಂದ್ರೆ ಅಜ್ಞಾನ, ಮರೆ ಅಂದ್ರೆ ಅದರ ಆವರಣ. ಇಲ್ಲಿ ಅಜ್ಞಾನ ಆಗಲಿ ಅಜ್ಞಾನದ ಆವರಣ ಆಗಲಿ ನಮ್ಮ ಚೈತನ್ಯದೊಳಗಿಲ್ಲ. ನಮ್ಮ ಆತ್ಮಸ್ವರೂಪದೊಳಗ ಅಜ್ಞಾನ ಅಥವಾ ಈ ಅದರ ಯಾವ ಒಂದು ಆವರಣ, ಅಜ್ಞಾನದ ಆವರಣ ಅನ್ನುವಂತಹದ್ದು ಕರೆಮರೆ ಇಲ್ಲ. ಇವೆರಡು ಇಲ್ಲ ಅಂತ. ಮತ್ತೇನ್ ಹೇಳಿದ್ರು ಅಂತಂದ್ರೆ ವಾಸನೆ ಇಲ್ಲ. ಈ ವಾಸನೆನೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇಹಾದಿ ವಾಸನೆಗಳಾಗಲಿ ಅಥವಾ ಯಾವ ಕಲ್ಪನೆಗಳು ಕೂಡ ಇಲ್ಲ ಅಂತಲ್ಲಿ. ಬ್ರಹ್ಮದೊಳಗೆ ಇನ್ನೊಂದು ಏನಾದ್ರೂ ಕಲ್ಪನೆ, ವಾಸನೆ ಅಂದ್ರೆ ಏನು? ಯಾವ ಕಲ್ಪನೆಗಳು ಕೂಡ ಅಲ್ಲಿ, ಯಾವ ವಾಸನೆ ಕೂಡ ಆ ನಮ್ಮ ಚೈತನ್ಯ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಮತ್ತದು ಹೇಗಿದೆ ಅಂತಂದ್ರೆ ಬಚ್ಚ ಬರಿ ಅರಿವೆ ಎಂದೆಂದು ಪರಿಪೂರ್ಣ. ಬಚ್ಚ ಬರಿ ಅರಿವು ಅಂತಂದ್ರೆ ಏನು? ಕೇವಲ ಚೈತನ್ಯ, ಕೇವಲ ಅರುಸ್ವರೂಪವಾಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಯಾವ ಉಪಾಧಿಯೂ ಇಲ್ಲದೆ ಇರ್ತಕ್ಕಂಥ ಯಾವೊಂದು ಶುದ್ಧ ಚೇತನ ಅನ್ನುವಂತಹದ್ದು, ಕೇವಲ ಅರುವಿನ ಸ್ವರೂಪ ಅನ್ನುವಂತಹದ್ದು ಏನದಲ್ಲ, ಇದು ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಂತ. ಇಂಥ ಒಂದು ನಮ್ಮ ನಿಜ ಸ್ವರೂಪ ಅನ್ನುವಂತಹದ್ದು ಪರಿಪೂರ್ಣವಾಗಿ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು ಅದ. ಇಂಥ ಅರಿವೇ ನಾವಾಗಿದ್ದೀವಿ ಅಂತ ನಮ್ಮ ಸ್ವರೂಪವೇ ಆಗ್ಯದ. ಇಂಥ ಸ್ಥಿತಿ ಒಬ್ಬ ಯೋಗೀಶ್ವರನಿಗೆ ಉಂಟಾಯಿತು ಅಂದ್ರೆ ಅವ್ನು ತುರ್ಯಾತೀತ ಅವಸ್ಥೆಯಲ್ಲಿ ಅದಾನ ಅಂತ ಅರ್ಥ. ತುರ್ಯಾತೀತ ಅವಸ್ಥೆಯಲ್ಲಿ ಇರೋದಂದ್ರೆ ಏನು? ಈ ಸ್ವರೂಪ ಸ್ಥಿತಿಯಿಂದ ಇರೋದು. ಇಲ್ಲೇನು ಲಕ್ಷಣ ಹೇಳಿದ್ರಲ್ಲ, ಮತ್ತು ನಾನು ಕಲ್ಲಪ್ಪ ನಾ ಮಲ್ಲಪ್ಪ ನಾನು ಅಂತವನು ಅಂತಂದ್ರೆ ಮತ್ತದು
ಮತ್ತು ಅಜ್ಞಾನಾವಸ್ಥೆಯೊಳಗೆ ನಾವು ಬಂದೇವಿ ಅಂತ. ಆದ್ದರಿಂದ ಇಲ್ಲಿ ಯಾಕೆ ಅಲ್ಲಿ ನಾಮ ರೂಪಗಳಿಲ್ಲ, ಅಲ್ಲಿ ಯಾವ ಅವಯವಗಳಿಲ್ಲ, ಯಾಕೆ ನಿರವಯವಾಗಿರ್ತಕ್ಕಂಥದ್ದು, ನಿರಾಕಾರವಾಗಿರ್ತಕ್ಕಂಥದ್ದು, ಅಲ್ಲಿ ಯಾವ ಗುಣಗಳು ಇಲ್ಲ, ಅದು ನಿರ್ಗುಣ ಸ್ವರೂಪ, ಅದು ನಿರುಪಾಧಿಕ, ಅಲ್ಲಿ ಯಾವ ಉಪಾಧಿಗಳು ಇಲ್ಲ. ಈ ದೇಹಾದಿ ಉಪಾಧಿಗಳು ಆತ್ಮನಲ್ಲಿ ಅದಾವೇನು ಅಂತಂದ್ರೆ ಯಾವ ಉಪಾಧಿಗಳು ಇಲ್ಲ ಅಂತ ಕೇವಲ ಪರಿಪೂರ್ಣ ವ್ಯಾಪಿಸ. ಹಂಗ ನಮ್ಮ ನಿಜ ಸ್ವರೂಪ ಅನ್ನುವಂತಹದ್ದು ಆಕಾಶದ ಎಲ್ಲಾ ಕಡೆಯಲ್ಲಿ ತುಂಬಿಕೊಂಡದ. ನಾವಾದ್ರೆ ದೇಹದ ಅಭಿಮಾನ ಮಾಡ್ಕೊಂಡು ನಾ ಇಷ್ಟೇ ಅದೀನಿ, ಈ ದೇಹ ಇದೆಯಲ್ಲ ಇಷ್ಟೇ ಅದೀನಿ ಅಂತ ನಾವು ತಿಳ್ಕೊಂಡ್ಬಿಟ್ಟೇವಿ. ಆದ್ರೆ ನಾನು ಪರಿಪೂರ್ಣ ಅದೀನಿ ಅನ್ನುವಂತ ಈ ಅನುಭವ, ಈ ಜ್ಞಾನ ನಾವು ಮಾಡ್ಕೊಂಡಿಲ್ಲ. ಅದಕ್ಕಂತಾರ ಇದು ಪರಮ ರಹಸ್ಯ, ಇದು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು. ಇದನ್ನ ಅರಿದಾತನೇ ಸದಮಳ ಯೋಗಿ. ಸತ್ತಮಳ ಅಂದ್ರೆ ಏನು? ನಿಜವಾದ ಪರಿಶುದ್ಧವಾಗಿರ್ತಕ್ಕಂಥ, ಯಾವಾಗಲೂ ನಿತ್ಯವಾಗಿರ್ತಕ್ಕಂಥ ಆ ಒಬ್ಬ ಯೋಗೀಶ್ವರ ಅಂತ ತಿಳಿಸ್ಕೊಳ್ತಾನೆ. ಇದು ಪರಮ ರಹಸ್ಯವಾಗಿರ್ತಕ್ಕಂಥದ್ದು. ಈ ತತ್ವ ಅತಿ ಸೂಕ್ಷ್ಮದ, ಅಷ್ಟೇ ರಹಸ್ಯ, ಅಷ್ಟೇ ರಹಸ್ಯದಿದು. ಅವು ತಾನೇ ಪುದಿಯದಿ ಸಕಲ ಭಾವಗಳು ವರ್ತಿಪ ನೆಲೆ ಚತುರೆ ಮೈತ್ರಿ ನೀನು. ಅವನು ತಾನೇ ಪುದಿಯದಿ ಸಕಲ ಭಾವಗಳು ಅಂದ್ರೆ ಇಂಥ ಯೋಗೀಶ್ವರ ಇಲ್ಲಿ ಈ ದೇಹಾದಿಗಳ ಒಂದು ಸಂಬಂಧ ಅನ್ನುವಂತಹದ್ದು. ಯಾಕಂದ್ರೆ ಯೋಗಿ ಇಂಥ ಜ್ಞಾನಿ ಬಲ್ಲಂತವನು ಎಲ್ಲರನ್ನೇ ಒಂದೊಟ್ಟು ಸಂಚರಿಪನು, ತನ್ನ ಕುರುಹು ತೋರದೆ. ಅಲ್ಲಿ ಹೇಳ್ಕೊಂಡ್ಬಂದಾರ ಅವ್ನು ಯಾರು ತರ್ಕ ಮಾಡಕ್ಕೂ ಹೋಗಂಗಿಲ್ಲ, ಎಲ್ಲರೂ ಹೆಂಗಿರ್ತಾರ ಹಂಗೆ ಇರ್ತಾನ ಅವನು ಯೋಗೀಶ್ವರ. ಅಂದ್ರೆ ದೇಹಾದಿಗಳೊಂದಿಗೆ ಅವನು ಸಂಬಂಧ ಇಲ್ಲ, ಆ ದೇಹಕ್ಕೆ ಅವನಿಗೆ ಸಂಬಂಧ ಇಲ್ಲ. ಅವನಿಗೆ ನಾವು ದೇಹ ಸಂಬಂಧ ಮಾಡ್ಕೊಂಡ್ಬಿಟ್ಟೇವಿ. ನಾನು ಇಂಥ ಕುಲದವನು, ಇಂಥ ಗೋತ್ರದವನು, ಇಂಥವನು, ನೋಡಿ ನಮ್ ತಂದೆ ಇಂಥವ್, ನಮ್ಮ ತಾಯಿ ಇಂಥವಳು, ಇಂಥ ಇದು ನಮ್ಮ ಹೊಲ, ನಮ್ಮ ಮನಿ, ಇದೆಲ್ಲ ಎಷ್ಟು ಸಂಬಂಧ ಮಾಡ್ಕೊಂಡವ್ರು ನಾವೆಲ್ಲ. ನಮಗ ದುಃಖ ಆಗೈತಲ್ಲ, ಏನ್ ವ್ಯತ್ಯಾಸ ದುಃಖ ಆಗತೈತಿ. ಮತ್ತೆ ಜ್ಞಾನಿಗೆ ಏನು ಸಂಬಂಧನೇ ಇಲ್ಲ ಅವನು. ಅವನು ಯಾಕಂದ್ರೆ ನನ್ನ ಸ್ವರೂಪ ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಾನು ನಿರವಯವ, ನನಗೆ ದೇಹವೇ ಇಲ್ಲ, ನನಗೆ ದೇಹ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಆ ದೇಹ ಸಂಬಂಧ ಮಾಡ್ಕೊಂಡ್ರೆ ಇಷ್ಟೆಲ್ಲ ಶುರು ಆಗ್ತಾ ನೋಡ್ರಿ. ಅಲ್ಲ ದೇಹ ನಾನಂತ ಯಾವಾಗ ತಿಳ್ಕೊಂಡಿದ್ವಿ ಅವಾಗ ಸಂಸಾರ ಶುರು ಆಯ್ತ. ಎಲ್ಲ ಹೋಯ್ತಪ್ಪ, ಅದು ಹೋಯ್ತು, ಇದು ಬಂತು ನಾನಾ ರೀತಿ ದುಃಖ ಉಂಟಾಗ್ತಾ ಇದ್ದಾವೆ. ಅದಕ್ಕಿಂತ ಪರಮ ರಹಸ್ಯವಾಗಿರ್ತಕ್ಕಂಥ ತತ್ವವನ್ನ ಬಲ್ಲಂತ ಯೋಗೀಶ್ವರ ಲೋಕದಲ್ಲಿ ಎಲ್ಲರಂತೆ ಉಣ್ತಾನ, ಎಲ್ಲರಂತೆ ವ್ಯವಹಾರ ಮಾಡ್ತಾನ, ಮಲಗ್ತಾನ, ಏನ ಮಾಡ್ಯಾನಂದ್ರೂ ಕೂಡ ಪದ್ಮ ಪತ್ರ ಮೀಮಾಂಬಸ. ಹೆಂಗ್ ಕಮಲದ ಎಲೆ ನೀರಾಗಿದ್ರು ಕೂಡ ನೀರಿನ ಅಂಟು ಅದಕ್ಕೆ ಇರಂಗಿಲ್ಲ, ನೀರದ ಸ್ಪರ್ಶನ ಇರಂಗಿಲ್ಲ ಅದಕ್ಕೆ. ಈ ಕಮಲ ಎಲ್ಲಿ ತೆಗೆದು ನೋಡ್ರಿ, ಅದು ಒಂದ್ ನೀರ್ ಹತ್ತಿರ್ತದ ಅದಕ್ಕೆ ಇಲ್ಲ. ಹಂಗ ಯೋಗಿ ಸಂಸಾರದೊಳಗೆ ಈ ದೇಹದೊಳಗೆ ಅದಾನಂದ್ರೂ ಕೂಡ ದೇಹದ ಸಂಬಂಧ ಹಚ್ಕೊಂಡೇ ಇಲ್ಲ. ಅವನ ಈ ದೇಹ ನಾನಲ್ಲ ಅಂತ ಹೇಳಿ ಅದು ದೇಹ ಭಾವನೆ, ದೇಹ ಭಾವ ಹೋಗ್ಬಿಟ್ಟೈತೆ. ಅದು ಜೀವಭಾವ ಅಂಗಳು ಇಲ್ಲೇ ಇಲ್ಲ, ಜೀವಭಾವ ಹೋಗ್ಬಿಟ್ಟದ, ಜೀವಿಸಿಕೊಂಡದಾನ. ಹೆಂಗ ಎರಡು ವಿಷದ ಹಲ್ಲು ತೆಗೆದು ಸರ್ಪತ್ತು ಅದು ಆ ಹಾವಿನ ತಲೆ ಕೊಡ ಹಾಕೋಲ್ಲ ಮಾಡಿ, ಅದು ಯಾಕಂದ್ರೆ ವಿಷದ ಹಲ್ಲೇ ಇಲ್ಲ. ಹಂಗ ಅಹಂ ಅನ್ನುವಂತ ಎರಡು ವಿಷದ ತೆಗೆದು ಹಾಕಿದ ಮೂಲಕ ಈ ದೇಹ ಇದ್ರೇನು ಬಿದ್ರೇನು, ಯಾಕಂದ್ರೆ ಅದು ಕೇವಲ ಅಂತ ಸ್ವಯಂ ಪ್ರಕಾಶ ಪರಿಪೂರ್ಣವಾದ ಆತ್ಮೋಸ್ತವೇ ನಾನು ಅನ್ನುವಂತ ಪರಿಪೂರ್ಣ ಜ್ಞಾನ ಮಾಡಿಕೊಟ್ಟಿರ್ತಕ್ಕಂಥ ಯೋಗೀಶ್ವರ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ಉದಿಯದೆ ಸಕಲ ಭಾವದಳು. ಯಾಕಂದ್ರೆ ದೇಹಾದಿಗಳಲ್ಲಿ ಒಂದು ಸಂಬಂಧ ಉಳ್ಳವನಾಗದೆ, ಅವರಲ್ಲಿ ತಾದಾತ್ಮ ಭಾವವನ್ನು ಹೊಂದದೆ. ತಾದಾತ್ಮ ಹೊಂದಿ ಇದೇ ನಾನಂತ ಕೂತ್ಬಿಟ್ಟೆ ನಾವು, ದೇಹವೇ ನಾನು, ನಾನು ಹುಟ್ಟಿ ನಾನು ಸಾಯ್ತೆ, ನಾನು ಸಂಸಾರ, ನಾನು ದುಃಖಿ, ನಾನು ಪಾಪಿ, ಏನೆಲ್ಲ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಆದ್ರೆ ಯೋಗೀಶ್ವರ ಹಾಗಲ್ಲ. ದೇಹದೊಳಗೆ ಇದ್ರೂ ಕೂಡ ಈ ದೇಹ ನಾನಲ್ಲಪ್ಪ, ದೇಹ ಧರ್ಮಗಳು ನನಗಿಲ್ಲ, ದೇಹ ಹುಟ್ಟತೈತಿ ಅದು ಸಾಯ್ತದ, ನಾನು ಕೇವಲ ಆನಂದ ಸ್ವರೂಪ, ನಾನು ಸಚ್ಚಿದಾನಂದ ಸ್ವರೂಪ, ನಾನು ಯಾವಾಗಲೂ ಇರುವವನೇ ಅನ್ನುವಂತ ಈ ಪರಿಪೂರ್ಣ ಜ್ಞಾನವನ್ನ ಮಾಡಿಕೊಂಡಿರ್ತಕ್ಕಂಥ ಯೋಗೀಶ್ವರ ಲೋಕದಲ್ಲಿ ಹೀಗೆ ವರ್ತಿಸ್ತಾ ಇದ್ದಾನೆ. ಚತುರ ಮೈತ್ರಿ ನೀನಿದ ನಂಬು. ಅಂತ ಒಳ್ಳೆ ಕುಶಲಮತಿಯಾಗಿರ್ತಕ್ಕಂಥ ಈ ಮೈತ್ರಾದಿಗೆ ನಾನು ಹೇಳುವ ಮತ್ತು ನೀನು ನಂಬಿದೆ, ಅದನ್ನ ವಿಶ್ವಾಸ ಮೇಲೆ ನಾ ಹೇಳುವ ಸುಳ್ಳಲ್ಲ, ಇದು ಸತ್ಯವಾಗಿರ್ತಕ್ಕಂಥದ್ದಾದ್ರೆ ಯೋಗೀಶ್ವರ ಹೀಗಿರ್ತಾನ, ತುರ್ಯಾತೀತ ಅವಸ್ಥೆ ಹೀಗಿರ್ತದ ಅಂತೇಳಿ
ಈ ವಿಚಾರವನ್ನು ಹೇಳ್ಕೊಂಡು ಬಂದು ಇನ್ನ ಮತ್ತೆ ಮುಂದಿನ ಸೂತ್ರದಲ್ಲಿ ಇಲ್ಲಿ ಪ್ರಾರಬ್ಧ ಮೂಲಕವಾಗಿ ವ್ಯವಹಾರ ಅನ್ನುವಂತಹದ್ದು ಇದು ಸಂಭವಿಸ್ತದ ಅಂತ ಹೇಳಿ ಜ್ಞಾನಿಗೂ ಕೂಡ ದೇಹ ವ್ಯವಹಾರ ಪ್ರಾರಬ್ಧ ಮೂಲಕವಾಗಿ ನಡೀತಾ ಇರ್ತದ, ಆದ್ರೂ ಕೂಡ ಮಿಥ್ಯಾ ಅಂತ ಹೇಳಿ ಯೋಗೀಶ್ವರ ತಿಳ್ಕೊಂಡಿರ್ತಾನೆ ಅಂತೇಳಿ ಮುಂದಿನ ಸೂತ್ರದಲ್ಲಿ ಹೇಳ್ತಾರ. ಅದನ್ನ ಮತ್ತೆ ನಾಳೆ ದಿವಸ ಮಾಡೋಣ ಅಂತ ಹೇಳಿ ಇವತ್ತಿನ ಉಪನ್ಯಾಸ ಮಾಡೋಣ.